ಪಾದೋದಕವೆಂಬುವುದೊಂದು ಪಾವನ ತೀರ್ಥವಯ್ಯ. ಪಾದೋದಕವೆಂಬುವುದೊಂದು ಪಾವನ ತೀರ್ಥವಯ್ಯ. ಪಾದೋದಕವೆಂಬುವುದೊಂದು ಸಂಜೀವಿನಿ ವೃಕ್ಷವಯ್ಯ. ಪಾದೋದಕವೆಂಬುವುದೊಂದು ಅಮೃತವಯ್ಯ. ಪಾಪವ ದೋಷವ ದಹಿಸಿ ಕರ್ಮವ ಕಳೆಯುವುದೇ ಪಾದೋದಕ ಎಂದಾತ ಎನ್ನ ಗುರುವಿನ ಗುರು ಪುಟ್ಟರಾಜರ ಪಾದವ ಪಿಡಿದಾತ. ಪುಟ್ಟರಾಜರ ಪಾದವ ಪಿಡಿದಾತ. ಪಾದೋದಕದ ಬಗ್ಗೆ ನಿನ್ನೆಯ ದಿವಸ ಅದಕ್ಕ ಪಾದೋದಕವೆಂಬುದು ಪಾವನ ತೀರ್ಥ ಅಂತ. ನಾವೇನು ಎಲ್ಲಾ ನದಿಗಳಿಗೆ ಹೋಗ್ತೀವಲ್ಲ, ಶ್ರೇಷ್ಠವಾಗಿರ್ತಕ್ಕಂಥ ನದಿಗಳಿಗೆ ಹೋದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿಂದ ಪಾವನ ತೀರ್ಥ ಅಂತ ತೀರ್ಥ ತಗೊಂಡ್ಬರ್ತೀವಿ. ಗೊತ್ತಾಗತ್ತಲ್ರಿ ತೀರ್ಥ ಅಂದ್ರ? ನಮ್ಮ ಕಡೆ ತೀರ್ಥ ಅಂದ್ರ ಬೇರೆ. ಮತ್ತ ನೀವೆಲ್ಲ ಬಬಲಾದಿ ಸೈಡ್ ಅದು ಹೋದ್ರೆ ತೀರ್ಥ ಅಂದ್ರ ಆ ತೀರ್ಥ ಬೇರೆ. ಇದು ಪಾವನ ತೀರ್ಥ ಅಂದ್ರ ಜಲ, ಗಂಗಾ ಜಲ ಇವನ್ನೆಲ್ಲ ನಾವು ತಗೊಂಡ್ಬರ್ತೀವಿ. ಹಂಗ ಪಾದೋದಕವು ಕೂಡ ಒಂದು ಪಾವನ ತೀರ್ಥವಯ್ಯ ಅಂತ ಹೇಳ್ತಾರ ಅವ್ರು. ಪಾವನ ತೀರ್ಥ ಎದಕ್ಕೆ ಪಾವನ ತೀರ್ಥ ಅಂತ ಕರೆದ್ರು ಅಂತಂದ್ರ, ಪಾದೋದಕ ಎಷ್ಟು ಗಂಗಾ ನದಿ ಶ್ರೇಷ್ಠನೋ ಅಷ್ಟೇ ಒಬ್ಬ ಜಂಗಮನ ಗುರುವಿನ ಲಿಂಗ ಪಾದೋದಕವು ಕೂಡ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದ್ ಹೆಂಗ್ರಿ ಅನ್ಬೋದು ನೀವು. ಬೇಕಂದ್ರೆ ಮನೆಯೊಳಗೆ ಒಂದಿಷ್ಟು ಪರೀಕ್ಷೆ ಮಾಡ್ರಿ. ಒಬ್ಬ ಸದ್ಗುರು, ಒಬ್ಬ ಶ್ರೇಷ್ಠ ಜಂಗಮ ಮನೆಗೆ ಬಂದಿರತಕ್ಕಂಥ ಸಂದರ್ಭದೊಳಗ ಅವರ ಪಾದೋದಕವನ್ನ ತುಳ್ಕೊಡ್ರಿ. ಆ ಪಾದೋದಕವನ್ನ ತಗೊಂಡ್ ಏನ್ ಮಾಡುದು ಅಂತಂದ್ರ ಒಂದು ಬಾಟ್ಲಿ ಒಳಗೆ ಹಾಕಿಡುದು. ಎಲ್ಲಿ ನಿಮ್ಮ ಜಗಲಿ ಮೇಲೆ ಒಂದು ಬಾಟ್ಲಿ ಒಳಗೆ ಪಾದೋದಕವನ್ನ ಹಾಕಿಡ್ರಿ. ಅದ ಬಾಟ್ಲಿ ಒಳಗ ಇನ್ನೊಂದು ಬಾಟ್ಲಿ ತಗೊಂಡು ಅದ್ರೊಳಗೆ ಏನ್ ಮಾಡ್ರಿ, ನಿಮ್ಮ ಮನೆಯೊಳಗಿರ್ತಕ್ಕಂಥ ಹಂಗ ಸಾದಾ ನೀರ್ ಹಾಕಿಡ್ರಿ. ಇವೆರಡು ನೀರಿಟ್ಟು ಒಂದಿಷ್ಟು ಪರೀಕ್ಷೆ ಮಾಡ್ರಿ. 1 ತಿಂಗಳು 2 ತಿಂಗಳು ಬಿಟ್ರೆ ಏನಾಗತ್ತ ಅಂದ್ರ ನಿಮ್ಮ ಮನ್ಯಾಗ ನೀರ್ ಇರುತ್ತಲ್ಲ, ಆ ನೀರ್ ಏನಾಗತ್ತಂದ್ರ ಹಸರುಗಟ್ಟತೈತಿ. ನೋಡ್ರಿ, ನೀರ್ ಬಹಳ ನಿಂತು 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 ಏನಾಗತ್ತ, ಹಸರುಗಟ್ಟತೈತಿ. ಆದ್ರ ಒಬ್ಬ ಸದ್ಗುರುವಿನ ಶ್ರೇಷ್ಠ ಜಂಗಮನ ಪಾದೋದಕ 3 ತಿಂಗಳಲ್ಲ, ನೀವು ವರ್ಷ ಇಟ್ಟರು ಕೂಡ ಅದು ಹಸರುಗಟ್ಟಂಗಲ್ಲ. ಅದು ಅಷ್ಟೇ ಶ್ರೇಷ್ಠವಾಗಿರ್ತೈತಿ. ಅದಕ್ಕೆ ಪಾದೋದಕ ಪಾವನ ತೀರ್ಥ ಅಂತ ಕರೀತಾರ. ಅಂತ ಸದ್ಗುರುವಿನ ಪಾದೋದಕ ನಮ್ಮ ಮನೆಯ ಜಗಲಿ ಮೇಲೆ ಇಟ್ಕೋಬೇಕವ. ಯಾಕಂದ್ರೆ ಮನೆಯೊಳಗೆ ಎಷ್ಟು ಶಕ್ತಿ ಇರುತ್ತೆ ಪಾದೋದಕದೊಳಗ ಅಂದ್ರ, ಇಲ್ಲೇ ಅರಹುಣಸಿ ಅಂತ ಗ್ರಾಮ ಬರ್ತೈತಿ. ನೀವೆಲ್ಲ ಕೇಳಿರ್ಬೋದು. ಅರಹುಣಸಿ ಗ್ರಾಮ ಸಮೀಪದೊಳಗ, ಗದಗ ಸಮೀಪದೊಳಗ. ಆ ಅರಹುಣಸಿ ಗ್ರಾಮದೊಳಗ ಕಮಲವ್ವ ಅಂತಕ್ಕಂಥ ಒಬ್ಬ ಹೆಣ್ಮಗಳು. ಆಕೆ ಕಾಯಕ ಹೊಲದೊಳಗ ದುಡಿತಕ್ಕಂಥ ಕಾಯಕ. ಮುಂಜಾನೆ ಹೇಳ್ತಿದ್ಲು, ಎದ್ದು ಸ್ನಾನ ಪೂಜೆ ಎಲ್ಲಾ ಮುಗಿಸ್ಕೊಳ್ಳೋದು. ಮತ್ತೆಲ್ಲರು ಹೆಂಗ ದಗದಕ್ ಹೋಗ್ತಾರ, ಕೆಲಸ ಅಂತೀವ, ಕೆಲ್ಸಕ್ಕೆ ಹೋಗ್ತಾರ ಹೊಲಕ್ಕ. ಹಂಗ ಬೇರೆ ಒಂದು ಹೊಲಕ್ಕೆ ಏನ್ ಮಾಡ್ತೀವಿಲ್ಲ ಅಂದ್ರೆ ದುಡಿಯಾಕ ಹೋಗು ಹೆಣ್ಮಗಳಕ್ಕೆ. ಪ್ರತಿನಿತ್ಯವೂ ಕೂಡ ಬೇರೆ ಹೊಲಕ್ಕೆ ಕಮಲವ್ವ ದುಡಿಯಾಕ ಹೋಗ್ತಿದ್ಲು. ಹಿಂಗ್ ಹೋಗ್ಬೇಕಾಗಿತ್ತಂದ್ರ ಬೇಸಿಗೆ ಕಾಲದೊಳಗ ಆ ಅರಹುಣಸಿ ಗ್ರಾಮದೊಳಗ ಬಹಳಷ್ಟು ಮಂದಿ ಶೇಂಗಾ ಹಾಕಿರ್ತಾರ. ಆ ಶೇಂಗಾದೊಳಗ ಏನು ಅಂತಂದ್ರ ಎಲ್ಲರೂ ಕೂಡ ಕಳೆ ಕೀಳಾಕ್ ಹೋಗ್ತಿರ್ತಾರಲ್ಲ, ಹಂಗ ಕಮಲವ್ನು ಏನ್ ಮಾಡಿದ್ಲು ಅಂತಂದ್ರೆ ಎಲ್ಲರ ಜೋಡ ಕಳೆಯನ್ನ ಕೀಳಾಕ್ ಹೋಗಿರ್ತಾಳ. ಕಳೆ ಕೀಳ್ತಾ 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 ಏನು ಆಯ್ತು ಅಂತಂದ್ರ ಶೇಂಗಾ ಮತ್ತು ಬಹಳ ದಟ್ಟವಾಗಿ ಬೆಳೆದಿರ್ತೈತಿ. ಕಳೆ ಕೀಳ್ಗೊಡ್ದ ಏನಾಯ್ತು, ಆಕಿಗೆ ಒಂದಿಷ್ಟು ಕೈಗೇನೋ ಚುಚ್ಚಿದಂಗ ಆಗ್ಬಿಡ್ತಿ. ಕಳೆ ಕೀಳಾಕತ್ತಿದ್ಲು, ಏನಾರ ಒಣಗಿದ ಕಡ್ಡೋ ಏನಾರ ಚುಚ್ಚಿರ್ಬೇಕು ಅಂತ ಅದನ್ನೇನೋ ಬಹಳ ವಿಚಾರ ಮಾಡ್ಲಿಲ್ಲ ಪಾಪ ಹೆಣ್ಮಗಳು. ವಿಚಾರ ಮಾಡ್ಲಾರ ಮಾಡಿದ್ಲು, ಮತ್ತೊಂದಿಷ್ಟು ಕೆಲಸ ಮಾಡಿದ್ಲು. ಕೆಲಸ ಮಾಡಿ ಮನೆಗೆ ಬರ್ಬೇಕಾಗತ್ತಂದ್ರೆ ಒಂದಿಷ್ಟು ಕಟ್ಟಿಗೆ ಹೊತ್ಕೊಂಡ್ ಬರ್ತಾರೆ. ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಏನು ಅಂತಂದ್ರೆ ಎಲ್ಲರ ಯಾವ್ದಾರ ಕೆಲ್ಸಕ್ಕೆ ಹೋದ್ರೆ ಹಂಗ ಬರಂಗಿಲ್ಲ ಇವ್ರು. ನೀವೆಲ್ಲ ಹೋಗಿರ್ತಿರಲ್ಲ, ಗೊತ್ತಿರ್ಬೇಕು. ಕಸ ಏಟ್ ತೆಗಿತಾರೋ ಗೊತ್ತಿಲ್ಲ, ಕಟ್ಟಿಗೆ ಬಾಳ ಗೋಳೆ ಮಾಡಿರ್ತಾರೆ ಇವ್ರು. ಅಲ್ಲಿ ಬಿರುದಿ ಚೂರು, ಇಲ್ಲಿ ಒಂದ್ ಚೂರು, ಅಲ್ಲೊಂದ್ ಚೂರು, ಇಲ್ಲೊಂದ್ ಚೂರು, ದಾರ್ಯಾಗ ಬರಾಕ್ ಸಲಿಕ್ ಬಿಡಂಗಿಲ್ಲ. ಎಲ್ರ ಬಿದ್ದಿತ್ತಂದ್ರ ಅದೊಂದು ಕಟ್ಟಿಗೆ ಎತ್ಕೊಂಡ ಬರುದು. ಹಿಂಗ ಒಂದಿಷ್ಟು ಏನು ಅಂತಂದ್ರೆ ಆ ಹೆಣ್ಮಗಳಿಗೆ ಏನೋ ಒಬ್ಬಕ್ಕೆ ಮನಿಯೊಳಗೆ ಇರಾಕಿ ಕಟ್ಟಿಗೆ ಅದಕ್ಕರ ಉರ್ಯಾಕ ಬರ್ತಾವತ್ತೇನು, ಶೇಂಗಾದೊಳಗೆ ಕಸ ತಕ್ಕೋತನ ಕಳೆ ತಕ್ಕೋತೇನ್ ಮಾಡಿದ್ಲು, ಒಂದಿಷ್ಟು ಕಟ್ಟಿಗೆ ಮಾಡಿದ್ಲು. ಆ ಕಟ್ಟಿಗೆನೂ ಏನ್ ಮಾಡಿದ್ಲು ಅಂತಂದ್ರೆ ಒಂದು ಗಂಟಾಗಿತ್ತು, ಕಟ್ಟಿಗೆ ಇಟ್ಕೊಟ್ಕೊಂಡ್ ಹೊತ್ಕೊಂಡ್ ಬಂದ್ಲು. ಕಟ್ಟಿಗೆ ಹೊತ್ಕೊಂಡ್ ಬಂದ ಹಿತ್ತಲದೊಳಗ ಕಟ್ಟಿಗೆ ಒಗದು ಮುಖ ತೊಳ್ಕೊಂಡ್ಲು, ಎಲ್ಲಾ ಮಾಡಿದ್ಲು. ಮುಖ ತೊಳ್ಕೊಂಡ್ ಇನ್ನೇನು ಹೊರಸಲಾ ದಾಟ್ಬೇಕು ಮನಿಯೊಳಗ. ಮನಿ ಹೊರಸಲಾ ದಾಟು ಸಂದರ್ಭದೊಳಗ ಏನಾಗ್ಬಿಡ್ತು ಅಂತಂದ್ರ ಅಲ್ಲೇ ಯವ್ವಾ ಅಂತ ಚೀರ್ ಬಿದ್ದು ಬಿಟ್ಲಕ್ಕೆ.
ಯಾವಾಗ ಚೀರಿ ಯವ್ವ ಅಂತ ಹೊರಸಲ್ದಾಗ ಬಿದ್ಲು, ಅಕ್ಕಿಗೆ ಏನಾಗಿರ್ತೈತಿ ಅಂತಂದ್ರ ಶೇಂಗಾದಾಗ ಏನೋ ಕಟ್ಟಿಗೆ ಚುಚ್ಚೈತಿ ಅನ್ಕೊಂಡಿರ್ತಾಳ. ಆದ್ರ ಕಟ್ಟಿಗೆ ಚುಚ್ಚಿರಂಗಲ್ಲ, ಒಂದು ಘಟ ಸರ್ಪ ಆಕಿಗೆ ಕಚ್ಚಿ ಬಿಟ್ಟಿರ್ತೈತಿ, ಗೊತ್ತ ಆಗಿರಂಗಲ್ಲ. ಕೆಲಸದೊಳಗ ಯಾವಾಗ ಹೊರಸಲ್ದೊಳಗ ಬಿದ್ಲು, ನಾ ಬಾ ನೀ ಬಾ ನಾ ಬಾ ಅಂತ ಎಲ್ಲಾರು ಬರ್ತಾರ, ನೋಡ್ತಾರ ಹೊರಸಲ್ದಾಗ ಕಮಲವ್ವ ಬಿದ್ದಾಳ. ಆಕಿನ ಎತ್ಕೊಂತ ಪಡಿಸಲಕ್ ಹಾಕಿದ್ರು ಮೈ ಎಲ್ಲ ತಂಪಾಗಿಬಿಟ್ಟೈತಿ. ಮೈ ಎಲ್ಲ ತಂಪಾಗಿರ್ತಕ್ಕಂಥ ಸಂದರ್ಭದೊಳಗ ಆ ಊರೊಳಗ ಒಂದು ವೈದ್ಯರು ಇರ್ತಾರ. ವೈದ್ಯರನ್ನ ಕರೆಸಿ ಚೆಕ್ ಮಾಡಿಸ್ತಾರ. ವೈದ್ಯರು ಬಂದು ನೋಡ್ತಾರ. 1 ತಾಸು 2 ತಾಸು 3-4 ತಾಸು ನೋಡಿದ್ರು ಕೂಡ ಅವ್ರಿಗೆ ಏನನ್ನೋದು ತಿಳಿಯಂಗೇ ಇಲ್ಲ. ಯಾವಾಗ ಏನನ್ನೋದು ತಿಳಿಯಂಗಲೋ, ಮಧ್ಯಾಹ್ನ 2 ಗಂಟೆಗೆ ಬಿದ್ದಿರ್ತಾಳ ಕಮಲವ್ವ, ಮೂರ್ಛೆ ತಪ್ಪಿ ಬಿಟ್ಟಿರ್ತೈತಿ. ರಾತ್ರಿ 8 ಆದ್ರೂ ಕೂಡ ಆಕೆಗೆ ಮೂರ್ಛೆಯಿಂದ ಮೇಲೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲರೂ ಕೂಡ ದುಃಖದೊಳಗದಾರ. ಈಗಿನ ಗತೆ ಗಾಡಿ ಇದ್ದಿದ್ದಿಲ್ಲ, ಬಡ ಬಡ ಎಲ್ಲರೂ ದೂರ ಕರ್ಕೊಂಡು ಹೋಗುನು ಅಂದ್ರ. ಯಾವಾಗ ಕಮಲವ್ವ ಬಿದ್ದಾಳ ಎಲ್ಲರೂ ಅಳಾಕತ್ತಾರ. ಅದ ಸಂದರ್ಭದೊಳಗ ಏನ್ ಮಾಡ್ತಾರ, ಆ ಊರಾಗ ಒಬ್ಬ ಲಕ್ಕಲ್ಕಟ್ಟಿ ಬಸವಂತಯ್ಯ ಅಂತ ಒಬ್ಬ ಭಕ್ತ. ಆ ಲಕ್ಕಲ್ಕಟ್ಟಿ ಬಸವಂತಯ್ಯ ಏನ್ ಮಾಡ್ತಿರ್ತಾನ ಅಂತಂದ್ರ, ಅವ ಪ್ರತಿ ತಿಂಗಳು ಕೂಡ ಬಳಗಾನೂರೊಳಗ ಏನು ಅಂತಂದ್ರೆ ಶಿವಾನುಭವ ನಡೀತೈತಿ. ಹುಣ್ಣಿಮೆಗೊಮ್ಮೆ ಗೊತ್ತಿರ್ಬೋದು ನಿಮ್ಗ. ಆ ಹುಣ್ಣಿಮೆಗೆ ಶಿವಾನುಭವ ನಡೆಯುವಾಗ ಆ ಶಿವಾನುಭವದೊಳಗೆ ಏನ್ ಸೇವಾ ಮಾಡ್ತಿರ್ತಾನ ಅಂತಂದ್ರ, ಅಲ್ಲಿ ಪ್ರಸಾದವನ್ನು ಬಡಿಸುದು, ಪ್ರಸಾದವನ್ನ ತಯಾರು ಮಾಡ್ತಕ್ಕಂಥ ಸೇವಾ ಮಾಡ್ತಕ್ಕಂಥವನು ಲಕ್ಕಲ್ಕಟ್ಟಿ ಬಸವಂತಯ್ಯ. ಪ್ರತಿ ತಿಂಗಳು ಕೂಡ ಏನು ಅಂತಂದ್ರೆ ಶಿವಾನುಭವದೊಳಗೆ ಪ್ರಸಾದ ಮಾಡವ. ಅವತ್ತಿನ ದಿವಸ ಅವನು ಏನಾಗಿದ್ದ ಅಂತಂದ್ರ ಅರಹುಣಸಿ ಗ್ರಾಮಕ್ಕೆ ಅವ್ರ ಊರಿಗೆ ಬಂದಿದ್ದ. ಬರೋಣ ಊರಾಗೆಲ್ಲ ಜನ ಇರಂಗಲ್ಲ, ಎಲ್ಲಿ ಹೋಗೈತಿ ಅನ್ನೋ ಸಂದರ್ಭದೊಳಗೆ ಗೊತ್ತಾಗತ್ತ, ಹಿಂಗ ಕಮಲವ್ಗ ಹಾವು ಕಡದೈತಿ, ಏನಾಗಿತ್ತು ಏನು, ಮೈ ಎಲ್ಲ ತಂಪಾಗಿ ಬಿಟ್ಟತಿ. ಮಧ್ಯಾಹ್ನ 2 ಗಂಟೆಯಿಂದ ಎಲ್ಲಾ ವೈದ್ಯರು ಬಂದು ಚೆಕ್ ಮಾಡಿದ್ರು ಕೂಡ ಏನೂ ಆಗೋಲ್ದು, ಮೂರ್ಛೆ ಇನ್ನೂ ಬಂದಿಲ್ಲ ಅಂದಾಗ ಇವನು ಏನ್ ಮಾಡ್ತಾನೆ, ಓಡ್ ಹೋಗಿ ಆ ಕಮಲವ್ವನ ಮನೆಗೆ ಹೋಗಿ ನೋಡ್ತಾನ. 100 ಜನ ನಿತ್ತೈತಿ ಸುತ್ತಲ್ಕ. ಮಧ್ಯದೊಳಗ ಕಮಲವ್ವನ ದೇಹವನ್ನ ಹಾಕ್ಯಾರ. ನೋಡಿದ್ರ ಇನ್ನೇನಪ್ಪ ಮುಗ್ದ ಹೋಗೈತಿ ಈಕಿ ಕತಿ, ಶವ ಅನ್ನೋ ಪರಿಸ್ಥಿತಿ ಒಳಗ ಮಲ್ಕೊಂಡ್ಬಿಟ್ಟಿರ್ತಾಳ ಕಮಲವ್ವ. ಆಗ ಲಕ್ಕಲ್ಕಟ್ಟಿ ಬಸವಂತಯ್ಯ ಅವನು ಕೂಡ ಒಂದಿಷ್ಟು ಗುರು ಲಿಂಗ ಜಂಗಮರ ಕಾಯಕವನ್ನ ಮಾಡಿರ್ತಕ್ಕಂಥವನು, ಪುರಾಣ ಪ್ರವಚನಗಳನ್ನ ಕೇಳಿರ್ತಕ್ಕಂಥವನು. ಅಷ್ಟ ಅಲ್ಲ, ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ ಪರಮ ಭಕ್ತ. ಅವನ ಮನಸ್ಸಿನೊಳಗ ಅವತ್ತು ಏನಾಗುತ್ತೋ ಗೊತ್ತಿಲ್ಲ, ಏನ ಪರಮಾತ್ಮನ ಅವನ ಮನಸ್ಸಿನೊಳಗೆ ಬಂದು ಹೇಳ್ತಾನೋ ಗೊತ್ತಿಲ್ಲ. ಅಲ್ಲಿ ಇರ್ತಕ್ಕಂಥ ಮನೆಯೊಳಗೆ ಕೇಳ್ತಾನ ಅವ್ರ ಮನ್ಯಾಗ, ಯವ್ವ ನಿಮ್ ಮನ್ಯಾಗ ಏನಾದ್ರು ಒಂದಿಷ್ಟ ಪಾದೋದಕ ಇಟ್ಟಿರೇನು ಅಂದ. ಅವ್ರಂತಾರ, ಯಪ್ಪ ಎಲ್ಲಿ ಪಾದೋದಕನ ಇಟ್ಟಿಲ್ಲಪ್ಪ ಪಾದೋದಕ ಅಂದ್ರು. ಅವಂಗ ಅನಸ್ತತಿ. ಅವ ಏನ್ ಮಾಡಿದ್ದ ಅಂತಂದ್ರ, ಯಾವಾಗ ಒಂದ್ಸಲಿ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರು ಬಂದಾಗ ಅವ್ರ ಪಾದೋದಕವನ್ನ ತಗೊಂಡ್ ಆ ಪಾದೋದಕ ಏನ್ ಮಾಡಿದ, ಒಂದು ಬಾಟ್ಲಿ ಒಳಗ್ ಹಾಕಿ ಅವ್ರ ಮನಿ ಜಗಲಿ ಒಳಗ್ ಇಟ್ಟಿದ್ದ. ಅವಂಗ ನೆನಪಾಗ್ತತು, ನಮ್ಮ ಮನಿ ಒಳಗ ಅದಾವಂತ ಓಡಿ ಹೋದವನ ಮನಿಗ್ ಹೋಗ್ತಾನ. ತಣ್ಣೀರ ಜಳಕ ಮಾಡಿದ ಮಡಿ ಉಡಿಯಿಂದ ಏನ್ ಮಾಡ್ತಾನ, ಆ ಪಾದೋದಕವನ್ನ ತಗೊಂಡ್ಬರ್ತಾನ. ತಗೊಂಬಂದ ಹೆಣ್ಮಗಳು ನಿಂತ ಪಾದೋದಕ ಹೆಣ್ಮಗಳು ಮುಂದೆ ನಿಂದಿರ್ತಾನ. ಪಾದೋದಕ ಹಿಡ್ಕೊಂಡ, ಯಪ್ಪಾ ಗುರುನಾಥ ನಿನ್ನ ನೆನೆಸೆ ಈ ಪಾದೋದಕವನ್ನ ಹಾಕಾಕತ್ತೇನಪ್ಪ, ನಿನ್ನ ಭಕ್ತರು ನಾವೆಲ್ಲರೂ, ಕಾಪಾಡವನು ನೀನ, ಕೊಲ್ಲವನು ನೀನ, ನಿನ್ನ ನೆನೆಸ್ಕೊಂಡ ನಿನ್ನ ಪಾದೋದಕವನ್ನ ನೆನೆಸ್ಕೊಂಡ ಈ ಪಾದೋದಕ ಹಾಕಾಕತ್ತನ ತೀರ್ ಮಾಡ್ತಾನ. ಆ ಒಂದಿಷ್ಟು ಪಾದೋದಕವನ್ನ ತಗೊಂಡು ಮೈ ಮೇಲೆ ಸಿಂಬಿಡಿಸ್ತಾನ. ಯಾವಾಗ ಪಾದೋದಕ ಮೈ ಮೇಲೆ ಸಿಂಬಿಡಿಸಿದ್ನೋ, ಶವದಂತೆ ಮಲಗಿರ್ತಕ್ಕಂಥ ಕಮಲವ್ವ ನಿದ್ದಿಗಣ್ಣಾಗಿ ಎದ್ದು ಕುಂತು ಬಿಟ್ಟು, ಚನ್ನವೀರ ಶರಣರ ಪಾದೋದಕ ಭಕ್ತರ ಬಾಳಿಗೆ ಉದ್ಧಾರಕ. ಚನ್ನವೀರ ಶರಣರ ಪಾದೋದಕ ಭಕ್ತರ ಬಾಳಿಗೆ ಉದ್ಧಾರಕ. ಚನ್ನವೀರ ಶರಣರ ಪಾದೋದಕ ಭಕ್ತರ ಬಾಳಿಗೆ ಉದ್ಧಾರಕ. ಹಾವು ಕಚ್ಚಿ ಕಮಲವ್ವಳ ಜೀವತೆಂದು ನೋವಿನಿಂದ ಮನೆಯವರು ಕಣ್ಣೀರಿಟ್ಟರು. ಹಾವು ಕಚ್ಚಿ ಕಮಲವ್ವಳ ಜೀವತೆಂದು ನೋವಿನಿಂದ ಮನೆಯವರು ಕಣ್ಣೀರಿಟ್ಟರು. ಶರಣರ ಪಾದೋದಕ ನೆನೆದು ಶಿಷ್ಯನು, ಶರಣರ ಪಾದೋದಕ ನೆನೆದು ಶಿಷ್ಯನು, ಮೈಯ ತುಂಬ ಪಾದೋದಕ ಚಿಮ್ಮಡಿಸಿದನು.
ಮೈಯ ತುಂಬ ಪಾದೋದಕ ಚಿಮ್ಮಡಿಸಿ ಚನ್ನವೀರ ಶರಣರ ಪಾದೋದಕ ಭಕ್ತರ ಬಾಳಿಗೆ ಉದ್ಧಾರಕ. ವಿಷವೆಲ್ಲ ಇಳಿದು ಕಣ್ಣು ತೆರೆದಳು ಇವಳು ಜೀವದ ಬೆಳಕು ಮತ್ತೆ ಕಂಡಳು. ವಿಷವೆಲ್ಲ ಇಳಿದು ಕಣ್ಣು ತೆರೆದಳು ಇವಳು ಜೀವದ ಬೆಳಕು ಮತ್ತೆ ಕಂಡಳು. ಭಕ್ತರ ಕಣ್ಣಲ್ಲಿ ಆನಂದದ ಧಾರೆ, ಭಕ್ತರ ಕಣ್ಣಲ್ಲಿ ಆನಂದದ ಧಾರೆ, ನನ್ನಪ್ಪ ನಿನಗೆ ಶರಣೆರುವೆ, ನನ್ನಪ್ಪ ನಿನಗೆ ಶರಣೆರುವೆ. ಚನ್ನವೀರ ಶರಣರ ಪಾದೋದಕ ಭಕ್ತರ ಬಾಳಿಗೆ ಉದ್ಧಾರಕ. ತಪಸ್ಸಿನ ಶಕ್ತಿ ತುಂಬಿದ ಮಹಾತ್ಮರು ಇವರು, ಮೌನ ಯೋಗಿಯಾಗಿ ನಡೆದವರು. ತಪಸ್ಸಿನ ಶಕ್ತಿ ತುಂಬಿದ ಮಹಾತ್ಮರು ಇವರು, ಮೌನ ಯೋಗಿಯಾಗಿ ನಡೆದವರು. ಭಕ್ತರ ಬಾಳಿಗೆ ನೆರವಾದರು ಇವರು, ಭಕ್ತರ ಬಾಳಿಗೆ ನೆರವಾದರು ಇವರು. ಶರಣರು ಶರಣರು ಚನ್ನವೀರ ಶರಣರು, ಶರಣರು ಶರಣರು ಚನ್ನವೀರ ಶರಣ, ಚನ್ನವೀರ ಶರಣರ ಪಾದೋದಕ ಭಕ್ತರ ಬಾಳಿಗೆ ಉದ್ಧಾರಕ. ಅರಹುಣಸಿ ಗ್ರಾಮದಿ ಮೊಳಗದ ನಾಮ, ಚನ್ನವೀರ ಶರಣರ ಪವಿತ್ರ ನಾಮ. ಅರಹುಣಸಿ ಗ್ರಾಮದಿ ಮೊಳಗದ ನಾಮ, ಚನ್ನವೀರ ಶರಣರ ಪವಿತ್ರ ನಾಮ. ಕಮಲವ್ವನ ಕಥೆಯು ಸಾರಲಿ ಮಹಿಮೆ, ಕಮಲವ್ವನ ಕಥೆಯು ಸಾರಲಿ ಮಹಿಮೆ, ಕಮಲವ್ವನ ಕಥೆಯು ಸಾರಲಿ ಮಹಿಮೆ. ಗುರುವಿನ ಪಾದೋದಕ ಭಕ್ತರ ದಾರಿ, ಗುರುವಿನ ಪಾದೋದಕ ಭಕ್ತರ ದಾರಿ. ಚನ್ನವೀರ ಶರಣರ ಪಾದೋದಕ ಭಕ್ತರ ಬಾಳಿಗೆ ಉದ್ಧಾರಕ. ಚನ್ನವೀರ ಶರಣರ ಪಾದೋದಕ ಭಕ್ತರ ಬಾಳಿಗೆ, ಭಕ್ತರ ಬಾಳಿಗೆ, ಭಕ್ತರ ಬಾಳಿಗೆ ಉದ್ಧಾರಕ. ಸಾಂಬ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಹೀಗೆ ಅವತ್ತು ಆ ಲಕ್ಕಲಕಟ್ಟಿ ಬಸವಂತಯ್ಯ ಮನಿಯೊಳಗ ಶರಣರ ಪಾದೋದಕವನ್ನು ಇಟ್ಟಿದ್ರಿಂದ ಆ ಕಮಲವ್ವನ ಪ್ರಾಣ ಉಳಿತಲ್ಲ. ಅದಕ್ಕ ಶರಣರ ಪಾದೋದಕ ಅದು ಪಾವನ ತೀರ್ಥ ಅಂತ ಕಳಿಸೋತೈತಿ. ಅದಕ್ಕೆ ಕೇವಲ ಆ ಜಲ ಈ ಜಲ ತಂದು ಜಗಲಿ ಮೇಲೆ ಇಡೋದು ಅಷ್ಟ ಅಲ್ಲವಾ, ಒಂದಿಷ್ಟು ಶರಣರ ಪಾದೋದಕವನ್ನು ಕೂಡ ನಾವು ಜಗಲಿ ಮ್ಯಾಗಿಡಬೇಕು. ಎಂದೋ ಶತಶತಮಾನಗಳಿಂದ ಆಗಿ ಹೋಗಿದ್ದ ಕಥೆಯಲ್ಲ, ನಮ್ಮ ನಿಮ್ಮದ ಕಣ್ಣು ಮುಂದೆ ಆಗಿ ಹೋಗಿರ್ತಕ್ಕಂಥ ಕಥೆಗಳು ಇವೆಲ್ಲ. ಪಾದೋದಕ ಮಹಿಮೆಯನ್ನು ಸಾರಿರ್ತಕ್ಕಂಥದ್ದು ಚನ್ನವೀರ ಶರಣರ ಪಾದೋದಕ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಪಾದೋದಕ, ಆ ಪಾದೋದಕ ನಾವು ನೀವು ಕೂಡ ತಗೊಳ್ಬೇಕಾಗ್ತದ.
ಅದಕ್ಕೆ ಏನ್ ಮಾಡ್ಬೇಕ್ರವ, ಯಾವಾಗರ ಒಮ್ಮೆ, ದಿನ ಬ್ಯಾಡ, ಯಾವಾಗರ ಒಮ್ಮೆ ಏನ್ ಮಾಡ್ಬೇಕು, ಪತಿ ಪಾದೋದಕವನ್ನು ತೋರಿ. ಜಂಗಮರ ಪಾದೋದಕ ಎಷ್ಟು ಶ್ರೇಷ್ಠನೋ ಪತಿ ಪಾದೋದಕನು ಕೂಡ ಅಷ್ಟ ಶ್ರೇಷ್ಠ. ಆ ಪತಿ ಪಾದೋದಕವನ್ನು ಕೂಡ ತಾವೆಲ್ಲ ತಗೋಬೇಕು ತಾಯಿ. ಹಿಂಗ ಪಾದೋದಕದ ಮಹಿಮೆಯನ್ನ ಏನ್ ಮಾಡಾಕತ್ತಾರ ಕಲಿಕೇರಿ ಮೊರರಾಧ್ಯರು ಶರಣ ಬಸವನಿಗೆ ಹೇಳ್ತಾರ. ನೋಡು ಶರಣ ಬಸವ, ನೀನು ಕೂಡ ಪ್ರತಿದಿನ ಪಾದೋದಕವನ್ನು ತಗೊಂಡು ಮುಂದೆ ನಿನ್ನ ಕಾಯಕವನ್ನ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಶರಣ ಬಸವನಿಗೆ ಮುಂದೆ ಅಷ್ಟಾವರಣದೊಳಗ ಯಾವ ವಿಷಯವನ್ನ ಹೇಳ್ತಾರಂತಕ್ಕಂಥದ್ದನ್ನ ಪುರಾಣ ಓದಿದ ನಂತರ ನೋಡೋಣ. सांब जय नमः पार्वती पति शिव हर हर महादेव। श्री भूत पंचक जनित धातु समेत तोर शरीर वर्धन हेतु मैलगिय ಕೂಳಿನ ಸವಿಗೇಡ ಸುತೆನ್ನ ಭೂತ ಕಾಯವ ನಳಿದವರಿ ಪರಿ ಪೂತ ಕಾಯುವ ನೆನಪ ಗುರುಚರ ಖ್ಯಾತ ಲಿಂಗತ್ರಯ ಪ್ರಸಾದದ ರುಚಿಗಳಿಸು ಶಂಭೋ ವಿನಿತ ಗುರು ಭವ ಪ್ರಸಾದದ ಗಣಿತಯಂ ಬಿತ್ತರಿಸಿ ಶರಣಗೆ ಬಿನದದ್ಯೋ ಶ್ರೀ ಚನ್ನ ಬಸವ ಜನ್ಮ ಕಥೆಯೊರದಂ ಜನ್ಮ ಕಥೆಯೊರದಂ ಕರಣ ನಾಲ್ಕರ ಕಾಟ ಬಳಿಯುವ ಪರಮ ಗುರು ಚರಲಿಂಗ ಶೇಷವ ಹರ್ಷದಿಂದನುಭವಿಸಿ ನಿಜ ಸುಖ ಸಾಗರದಿ ನಲಿವ ಗುರುಂಗ್ರಳಿಗೆ ನಮಿಷಿ ಶರಣನು ವರ ಪ್ರಸಾದವ ವಿವೇಕವನ್ನಿನ ಗುರುಗೊಲಿದು ಪಾಲಿಸಬೇಕು ಸದ್ಗುರುವು ಶುದ್ಧ ಪ್ರಸಿದ್ಧ ಶುದ್ಧ ಶೇಷದೊಳಿದ್ದ ರೂಪದ ರುಚಿಯ ತೃಪ್ತಿಯ ಪದ್ಧತಿಯ ನರಿದಿಷ್ಟ ಪ್ರಾಣವ ಶುಭಾಲಿಂಗಕ್ಕೆ ಹೊದ್ದಿಸುತ್ತ ಮಿಕ್ಕುಳಿದುದನೇ ಪರಿಶುದ್ಧ ಮಾನಸರಾಗಿ ಪರಶಿವ ಸುದ್ದಿಯಲಿ ಸುಳಿದಾಡಲಿಕ್ಕೆ ಗ್ರಹಿಸುವರು ಗುರುಸುತರು ಸಾಂಬ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಹೀಗೆ ಕಲಿಕೇರಿ ಮೊರರಾಧ್ಯರು ಶರಣ ಬಸವನಿಗೆ ಪಾದೋದಕದ ಎಲ್ಲ ವಿಚಾರವನ್ನ ಹೇಳ್ತಾರ. ಆಗಿನ ದಿನಮಾನದೊಳಗ ಪಾದೋದಕಕ್ಕೆ ಅಷ್ಟ ಮಹತ್ವ ಇತ್ತು. ಆದ್ರೆ ಈಗಿನ ದಿನಮಾನದೊಳಗ ಪಾದೋದಕದ ಮಹತ್ವ ಎಲ್ಲಿಗೆ ಬಂದೈತಿ ಅಂತಂದ್ರ, ಪಾದೋದಕ ಎಂಬುದು ಕೂಡ ಒಂದು ವ್ಯಾಪಾರ ಆಗ್ಬಿಟ್ಟತಿ ಈಗ. ಏನ್ರಿ, ಪಾದೋದಕನು ಕೂಡ ಒಂದೊಂದು ವ್ಯಾಪಾರ. ಯಾಕೆ ವ್ಯಾಪಾರಪ್ಪ ಅಂತಾರ, ಒಂದ್ ಊರೊಳಗೆ ಹಿಂಗ ದೊಡ್ಡ ಗುರುಗಳು ಬಂದಿರ್ತಾರ. ದೊಡ್ಡ ಗುರುಗಳು ಅಂದ್ರೆ ಗೊತ್ತಾಗುತ್ತಲ್ರಿ, ದೊಡ್ಡ ಗುರುಗಳು ಬಂದಾಗ ಮತ್ತ ಊರ್ ಭಕ್ತರೆಲ್ಲ ಏನು ಅಂತಂದ್ರ, ದೊಡ್ಡ ಗುರುಗಳು ಬಂದಾರ ಅಂತಂದ್ರ ಪಾದೋದಕ ತಗೋಮನ್ನು ಆಸೆ ಎಲ್ಲರಿಗೆ. ಅಂದ್ರೆ ಆ ಗುರುಗಳು ಶಿಷ್ಯರು ಏನ್ ಮಾಡಿರ್ತಾರ ಅಂತಂದ್ರ, ಗುರುಗಳು ಪಾದೋದಕ ಬೇಕಾಗಿತ್ತು ಅಂತಂದ್ರ ಒಬ್ಬರಿಗೆ ಪಾದೋದಕ ತಗೊಳಕ್ 500 ರೂಪಾಯಿ ಅಂತ ಬರ್ತಿರ್ತಾರ ಅವ್ರು. ಎಷ್ಟು? 500 ರೂಪಾಯಿ. ಯಾರ ಪಾದೋದಕ ತಗೊಂಡಕ್ಕಾರ ಬಂದು ಗುರುಗಳು ಪಾದ ಪೂಜೆ ಮಾಡಿದ್ರು ಪಾದೋದಕ ತಗೊಂಡ್ರೆ 500 ರೂಪಾಯಿ ಕೊಡ್ಬೇಕು. ಮತ್ ಇದ್ದವ್ರು ಏನ್ ಮಾಡಿದ್ರು ಅಂತಂದ್ರೆ, ಎಲ್ಲಾರು ಹೋಗುದು ಆ ಗುರುಗಳ ಪಾದೋದಕ ತಗೊಳ್ಳೋದು, 500 ರೂಪಾಯಿ ಕೊಡುದು ಮಾಡಿ ಬರ್ತಿದ್ರು. ಅದ್ರೊಳಗ ಏನಾಯ್ತು ಅಂತಂದ್ರ, ಆ ಊರೊಳಗ ಒಂದು ಸಣ್ಣ ಗುಡಿಸಲದೊಳಗ ಒಂದು ಹುಡುಗ, ಅವ್ರ ಅವ್ವ ಇರ್ತಾಳ, ಇಬ್ರು ತಂದೆ ತೀರ್ ಹೋಗಿರ್ತಾನ. ಆ ಹುಡುಗ ಕೂಡ ಏನ್ ಮಾಡ್ತದ, ಸಣ್ಣದ ಹುಡುಗ, ಬಾಳ ಅಂದ್ರೆ ಒಂದ್ 8-10 ವರ್ಷನೂ ಇರ್ಬೇಕ ಆ ಹುಡುಗ. ಆ ಹುಡುಗನು ಅಡ್ಡಾಡ್ಕೋತ ನೋಡ್ತಾನ, ಎಲ್ಲಾರು ಬರ್ತಿರ್ತಾರ, ಪಾದೋದಕ ತಗೊಂಡ್ ಹೋಗಿರ್ತಾರ, 500 ರೂಪಾಯಿ ಕೊಡ್ತಿರ್ತಾರ. ಅದ್ರೊಳಗ ಒಬ್ಬರನ್ನ ಕೇಳ್ತಾನ, ಅಲ್ರಿ ಇದನ್ನ ಒಯ್ಯಾಕತ್ತಿರಲ್ಲ ನೀವು, ಇದ್ರೊಳಗೆ ಏನೈತಿ ಅಂದ. ಇದು ಅಲ್ಲಿ ಗುರುಗಳು ಬಂದಾರಪ್ಪ, ಆ ಗುರುಗಳ ಪಾದೋದಕ, ಇದರಿಂದ ಏನಾಗತ್ರಿ ಅಂದ. ಇದರಿಂದ ಮತ್ತೆ ನಮ್ಮೆಲ್ಲಾ ಪಾಪಗಳನ್ನ ದಹಿಸುವಂತದ ಪಾದೋದಕ, ನಮ್ಮ ಕರ್ಮವನ್ನ ಕಳಿತೈತಿ, ಒಂದಿಷ್ಟು ಮೈಯೊಳಗ ಆರಾಮಿಲ್ಲ ಅಂತಂದ್ರ ಹುಷಾರಾಗತ್ತ ಅಂತ ಒಬ್ರು ಯಾರು ಹೇಳ್ತಾರ. ಆಗ ಅವಂಗ ಅನಸ್ತೈತಿವು, ನಮ್ಮವ್ವ ಯಾವಾಗಲೂ ಕೂಡ ಬರೀ ಕೆಮ್ಮುದು ಜ್ವರ ಮಕ್ಕೊಂದಿರ್ತಾಳವು ಮನಿಯೊಳಗ, ನಮ್ಮವ್ವಗೂ ಕೂಡ ಪಾದೋದಕ ಓದ್ ಕೊಟ್ರೆ ನಮ್ಮವ್ನು ಆರಾಮ ಆಗತಾಳ ಅಂತ ಏನ್ ಮಾಡಿದ, ಪಾದೋದಕ ತಗೋಬೇಕತ್ ಇವನು ಮನಿಗೆ ಹೋಗಿ ಒಂದು ಚರಿಗೆ ನೀರು ತುಂಬ್ಕೊಂಡ ಓಡಿ ಹೋಗ್ಬೇಕಾದ್ರೆ ಶಿಷ್ಯರನ್ನ ದಾಟಿ ಹೋಗ್ಬೇಕಲ್ಲ ಒಳಗ, ಅಲ್ಲಿ ಶಿಷ್ಯರ ನಿಂದ್ರಿಸಿದ್ರು. ಏನ್ ಬೇಕು ಅಂದ್ರ ಅವ್ರು, ಇಲ್ರಿ ನಮ್ಮ ಮನ್ಯಾಗ ನಮ್ಮ ಅವ್ವಗೂ ಆರಾಮಿಲ್ಲ, ಅದು ಗುರುಗಳ ಪಾದೋದಕ ತಗೊಂಡೋಗಿ ನಮ್ಮ ಅವ್ವ ಕುಡಿಸ್ಬೇಕಂತೀನಿ, ಅದಕ್ಕೆ ಪಾದೋದಕ ತಗೊಳಕ್ ಬಂದಿನಿ. ಹಂಗ ಎಲ್ಲ ಪಾದೋದಕ ಕೊಡಾಕ್ ಆಗಂಗಿಲ್ಲ, ಪಾದೋದಕ ಕೊಡ್ಬೇಕಂದ್ರ 500 ರೂಪಾಯಿ ಬೇಕು. 500 ರೂಪಾಯಿ ಕೊಟ್ರ ಪಾದೋದಕ, ಇಲ್ಲ ಅಂದ್ರೆ ಇಲ್ಲ ನಡಿ ಅಂತ ಕಳಿಸ್ಬಿಟ್ರು ಅವ್ನ.
ಪಾಪ ಮತ್ತ ಅವನ ತಲೆಯಲ್ಲಿ 500 ರೂಪಾಯಿ ಬರ್ಬೇಕು, ಮನಿಗೆ ಬರ್ತಾನ. ಮನಿಗೆ ಬರ್ಕೊಡ್ದೇನ ಅವ್ರು ಮತ್ತಟ್ಟು ಜೋರಾಗಿರ್ತತಿ, ಕೆಮ್ಮು ದಮ್ಮು ಜೋರಾಗಿರ್ತತಿ. ಹೆಂಗ್ ಮಾಡೋಣಪ್ಪಾ ಅಂತ ವಿಚಾರ ಮಾಡಿ ಹುಡುಗ ಏನ್ ಮಾಡ್ತತಿ, 8-10 ವರ್ಷದ ಹುಡುಗ. ಮತ್ತ ಅವ್ರು ಇವ್ರು 1 ರೂಪಾಯಿ 2 ರೂಪಾಯಿ ಕೊಟ್ಟಾಗ ಏನ್ ಮಾಡಿರ್ತಾರ ಅಂತ ಸಣ್ಣ ಸಣ್ಣ ಹುಡುಗರ್ದೇನು ಅಂತಂದ್ರೆ ಒಂದು ಕುಡಿಕಿ ಅಂತ ಮಾಡಿರ್ತಾರ. ಆ ಕುಡಿಕಿ ಒಳಗ್ ಹಾಕಿರ್ತಾನೆ ಎಲ್ಲಾನು. ಆಗ ಏನ್ ಮಾಡಿದ, ನಮ್ಮ ಅವ್ಗ ಆರಾಮಾದ್ರ ಸಾಕು ಅಂತ ಆ ಕುಡಿಕಿ ತಗೊಂಡ್ ಒಡದ ಅದ್ರೊಳಗೆ ಒಂದಿಷ್ಟು ರೊಕ್ಕ ಎಣಿಸ್ಕೊಂಡ್ 1-2 ರೂಪಾಯಿ ಎಲ್ಲ ಎಣಿಸಿದ. ಅವ್ ಎಷ್ಟು ಆದ್ವು ಅಂದ್ರೆ 50 ರೂಪಾಯಿ ಆದ್ವು. ಅವನ ಕಿಶದ ಹಾಕೊಂಡ್ ಬಂದ್ ಕೇಸ್ ಇಲ್ರಿ ನಾ ಪಾದೋದಕ ತಗೋತೀನಿ ಅಂದ. ಇಲ್ಲ 500 ರೂಪಾಯಿ ಕೊಟ್ರನ ಪಾದೋದಕ ಅಂದ್ರ ಅವ್ರು. 500 ರೂಪಾಯಿ ಇಲ್ರಿ ಅಂತಲ್ಲ, 500 ರೂಪಾಯಿ ಇಲ್ಲ. 500 ರೂಪಾಯಿ ಇಲ್ಲ ಅಂದ್ರೆ ಏನಂತಾರ, ಹಂಗಾದ್ರ 300 ರೂಪಾಯಿ ಕೊಡು ಅಂದ್ರ. 300 ರೂಪಾಯಿನೂ ಇಲ್ರಿ ನನ್ನಂತರ. 300 ರೂಪಾಯಿ ಇಲ್ಲ ಅಂದ್ರೆ ಮತ್ತೇನ್ ಮಾಡುದು, 200 ರೂಪಾಯಿ ಅದಾವನ ಅಂದ್ರ ಅವ್ರು. ಇಲ್ರಿ 200 ರೂಪಾಯಿನೂ ಇಲ್ಲ. ಹಿಂಗಂದಾಗ ಅವ್ರಂತಾರ, ನಡಿ 200 ರೂಪಾಯಿನೂ ಇಲ್ಲ, 300 ರೂಪಾಯಿ ಇಲ್ಲ, 500 ರೂಪಾಯಿ ಇಲ್ಲ, ಕನಿಷ್ಠ 100 ರೂಪಾಯಿ ಇದ್ರ ಪಾದ ತೊಳ್ಕೊಳ್ದು, ಇಲ್ಲ ಅಂದ್ರೆ ಇಲ್ಲ ಹೋಗಿಬಿಡಿ ನೀ ಅಂದ್ರ. 100 ರೂಪಾಯಿ ಒಳಗ್ ಆಗಂಗಿಲ್ಲ ಅಂದ್ರ. ಆಗ ಹುಡುಗಂತ ನಾವು ಶಿಷ್ಯರಿಗೆ, ಹಂಗಾದ್ರೆ ರೀ 100 ರೂಪಾಯಿ ಅಂತಿರಲ್ಲ, 100 ರೂಪಾಯಿಕ 2 ಪಾದ ತೊಳ್ಕೋದು ಅಂತ ಹೇಳ್ತೀರಿ, ನನ್ನ ಹತ್ತಲ್ 50 ರೂಪಾಯಿ ಅದಾವ, ಅದಕ್ಕೆ ಒಂದ ಪಾದ ತೊಳ್ಕೊಳಕ್ ಪರ್ಮಿಷನ್ ಕೊಡ್ರಿ ನನಗಂದವ. ಏನು 50 ರೂಪಾಯಿ ಕೊಡ್ತೀನಿ, ಒಂದ ಪಾದ ತೊಳ್ಕೊಂಡಕ್ಕಿನ್ರಿ ಅಂದವ್. ಹಿಂಗ ಪಾದೋದಕ ಅನ್ನೋದು ವ್ಯಾಪಾರ ಆಗಿಬಿಟ್ಟೈತಿ ನಮ್ಗ. ಎಷ್ಟೋ ಮಂದಿ ಗುರುಗಳು ಬಂದ್ ಪಾದ ಹಾಕ್ಬೇಕಾಗಿತ್ತಂದ್ರ ಅವ್ರಿಗೆ 1.5 ತೊಲಿ ಬಂಗಾರ ಹಾಕ್ಬೇಕು, ಇಲ್ಲ ಅಂದ್ರ 2-3 ಚೀರ್ ಮಟ್ಟಕ್ಕ ಜೋಳ ಕೊಡ್ಬೇಕು, ಇಲ್ಲಂದ್ರ ಮತ್ತ ದಾಸೋಹಕ್ಕ 5,000 ಒಂದ್ ಬರ್ಸ್ಬೇಕ. ಅಂದ್ರ ಏನು, ಗುರುಗಳು ಬಂದ್ ನಮ್ಮ ಮನಿಗ್ ಪಾದ ಹಾಕಿ ಪಾದೋದಕ ಕೊಡ್ತಾರ. ಈಗಿನವ್ರಿಗೆ ಆದ್ರಾಗ ಹಂಗಿದ್ದಿದ್ದಿಲ್ಲ. ಯಾರ್ ಭಕ್ತಿಯಿಂದ ಕರಿತಾರೋ ಅವ್ರ ಮನೆಗೆ ಜಂಗಮ ಹೋಗಿ ಪಾದೋದಕ ಕೊಡ್ತಿದ್ದ, ಅವ್ರ ಮನ್ಯಾಗ ಏನನ್ನು ಬಯಸ್ತಿದ್ದಿಲ್ಲ. ಇಂತಹ ಪಾದೋದಕವನ್ನ ಶರಣ ಬಸವನಿಗೆ ಅರುಹಿರ್ತಕ್ಕಂತಹ ಗುರುಗಳು ಕಲಿಕೆಯರು ಮೊದಲಾದರು. ಪಾದೋದಕ ಆದ್ಮೇಲೆ ಬರೋದು ಯಾವ್ದ್ರಿ, ಒತ್ತಿ ಹೇಳ್ರಿ, ಪ್ರಸಾದ. ಹಾಗಾದ್ರೆ ಪ್ರಸಾದ ಅಂದ್ರೆ ಏನಪ್ಪಾ? ಈಗೆಲ್ಲರೂ ನೀವು ಇಲ್ಲಿ ಮಾಡಿ ಹೋಗ್ತೀರಿ ಹೋಗು ಮುಂದ್ ಪ್ರಸಾದ, ಹೌದಾ? ಆದ್ರೆ ಆ ಪ್ರಸಾದದೊಳಗೂ ಕೂಡ ಎಷ್ಟು ಶಕ್ತಿ ಐತಿ ಅಂತಂದ್ರ, ಮೊದಲು ಪ್ರಸಾದವನ್ನ ತಯಾರು ಮಾಡ್ಬೇಕಾಗಿತ್ತು ಅಂತಂದ್ರ, ಪ್ರಸಾದದ ಮಹತ್ವ ಹೆಂಗಿರುತ್ತ, ಪ್ರಸಾದ ಅಂತ ಯಾಕೆ ಕರೀತಾರ ಅಂತಂದ್ರ, ನೀವು ನೋಡ್ರಿ, ಈಗ ಮನೆಯಿಂದ ಇಲ್ಲಿ ಗುಡಿಗೆ ಬರ್ತೀರಿ. ಗುಡಿಗೆ ಬರ್ಬೇಕಾಗಿತ್ತಂದ್ರ ಒಂದು ಪ್ಲೇಟ್ ಒಳಗೆ ಏನ್ ಮಾಡ್ತೀರಿ, ಒಂದು ಚುಮ್ಮರಿರೋ ಹಾಕಿರ್ತೀರಿ, ಇಲ್ಲ ಒಂದ್ 2 ಬಾಳೆಹಣ್ಣರೋ ತಗೊಂಡ್ಬರ್ತೀರಿ. ಆಗ ಯಾರ ಹೋಗು ಮುಂದೆ ನಿಮಗ ಏನ್ ಒಯ್ಯಾಕತ್ತೀವಿ ಅಂದ್ರೆ ಏನಂತೀವಿ ನಾವು, ಬಾಳೆಹಣ್ಣು ಒಯ್ಯಾಕತ್ತೀವ್ರಿ ಅಂತೀರಿ. ಅಂತೀರಿಲ್ಲ, ಬಾಳೆಹಣ್ಣು ಒಯ್ಯಾಕತ್ತೀವಿ ಅಂತೀರಿ. ಆ ಬಾಳೆಹಣ್ಣು ತಗೊಂಡ್ಬರ್ತೀರಿ, ಇಲ್ಲಿ ಶರಣ ಬಸವೇಶ್ವರ ಗುಡಿ ಒಳಗೆ ಇಡ್ತೀರಿ. ಇಟ್ಟು ಅದ ಬಾಳೆಹಣ್ಣು ಹೊಳ್ಳಿ ತಗೊಂಡ್ ಹೋಗೋ ಮುಂದೆ ಯಾರ ಕೇಳಿದ್ರೆ ಏನಂತೀರಿ, ತಂದಾಕಿನೂ ಆಕಿನ ಅದಾಳ, ಹೌದಾ? ಪ್ಲೇಟ್ನು ಅದ ಐತಿ, ಬಾಳೆಹಣ್ಣು ಅವ ಅದಾವು, ಹೌದಿಲ್ಲ? ಎಲ್ಲ ಅವ ಐತಿ. ಬದಲಾಗಿದ್ದೇನಿಲ್ಲ, ಬದಲಾಗಿದ್ದೇನು, ಸ್ಥಾನ ಬದಲಾಗಿದ್ದು. ಜಾಗ ಯಾವ ಜಾಗದೊಳಗ್ ಬಂದಿತ್ತು, ಶರಣ ಬಸವೇಶ್ವರ ಜಾಗದೊಳಗ್ ಬಂದೈತಿ. ಪದಾರ್ಥ ಮುಟ್ಟಿದ ಪ್ರಸಾದ ಮುಟ್ಟಿದ ಪದಾರ್ಥಗಳೆಲ್ಲವೂ ಕೂಡ ಪ್ರಸಾದ ಅಪ್ಪುವುದಯ್ಯ. ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿ ಅಪ್ಪುವಯ್ಯ ಅಂತ ಹೇಳ್ತಾರ. ಯಾವ ಬಂದ ಆ ಗುರುವಿನ ಸನ್ನಿಧಾನದೊಳಗೆ, ಶರಣ ಬಸವೇಶ್ವರ ಸನ್ನಿಧಾನದೊಳಗೆ ಬಂದ್ ಹೋಗುತ್ತೋ, ಅದು ಏನಾಗಿದ್ರು ಕೂಡ ಹೋಗೋ ಮುಂದ ಪ್ರಸಾದವಾಗಿ ಪರಿವರ್ತನೆ ಆಗ್ತತ್ತಾಯಿ. ಅದಕ್ಕೆ ಬಾಳೆಹಣ್ಣು ಅನ್ನಂಗಲ್ಲ, ನಾವು ಹೋಗ್ಬೇಕಾದ್ರೆ ಪ್ರಸಾದ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಭಾವ ಹಂಗೈತಿ. ದೇವರ ಗುಡಿ ಮುಂದೆ ಇಟ್ಟಿವಿ ಅಂತಂದ್ರ ಅದು ಪ್ರಸಾದ ಅನ್ನೋ ಭಾವ, ಅದಕ್ಕೆ ಅದು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಅದ ತರನಾಗಿ ನಾವು ಮನಿಯೊಳಗ ಪ್ರಸಾದವನ್ನ ತಯಾರು ಮಾಡ್ಬೇಕಾಗಿತ್ತಂದ್ರ ಅದ ಭಾವದಿಂದ ಪ್ರಸಾದ ತಯಾರು ಮಾಡ್ಬೇಕು. ನಾವು ಯಾವ ತರನಾಗಿ ನೀವು ಪ್ರತಿ ದಿವಸ ಉಣ್ಣೋದು ಪ್ರಸಾದನ, ಅದು ಯಾವಾಗ ಪ್ರಸಾದ ಆಗತ್ತ, ಪ್ರಸಾದ ಅನ್ನೋದು ಭಾವ ನಿಮ್ಮಲ್ಲಿ ಇದ್ರ ಮಾತ್ರ ಪ್ರಸಾದ ಆಗತ್ತ. ನಾವೇನ್ ಅನ್ಕೋತೀವಿ, ಅಡಿಗೆ ಮಾಡಾಕತ್ತೀವಿ, ಊಟ ಮಾಡ್ತೀವಿ ಅನ್ಕೋತೀವಿ, ಆದ್ರೆ ಅದು ಕೂಡ ಒಂದು ಪ್ರಸಾದನ. ಅದನ್ನ ಮಾಡಬೇಕಾಗಿತ್ತು ಅಂತಂದ್ರ ಪ್ರಸಾದ ಯಾರು ತಯಾರು ಮಾಡ್ತಿರ್ತಾರೋ ಮೊದಲು ಅವರ ಮನಸ್ಸು ಶುದ್ಧ ಇರ್ಬೇಕು. ಮನಸ್ಸು ಶುದ್ಧ ಇದ್ರ ನೀ ಏನು ಮಾಡಿದ್ರು ಕೂಡ ಅದ ಪ್ರಸಾದ ಆಗ್ತೈತಿ. ಆದ್ರೆ ನಾವು ಮಾಡ್ಬೇಕಾಗಿತ್ತಂದ್ರ ಪ್ರಸಾದ ನಾವ್ ಹೆಂಗ್ ಮಾಡ್ತೀವ್ರಿ, ಮನಿಯೊಳಗ ಅಡಿಗೆ ಮಾಡ್ಬೇಕಾದ್ರೆ ಬೈಕೋತ ಮಾಡ್ತೀವಿ, ಹೌದಿಲ್ಲ? ಬೇಯುದ ಏನಾರ 4 ಮಂದಿ ಹೆಚ್ಚಿಗೆ ಅಡಿಗೆ ಆತು ಅಂದ್ರ ಮುಗ್ದ ಹೋತ್. ಗಂಡನ ಉಳಿಸಿರಂಗೆ ಎಲ್ಲಿ ಇವ್ರ ಆ ಗಂಡನ ಮ್ಯಾಗಿನ ಸಿಟ್ಟೆಲ್ಲ ರೊಟ್ಟಿ ಮ್ಯಾಗ ಹಾಕಿರ್ತೀರ. ಹಾಕಿ ಬಡದ್ ಬೇದ್ ಬಡದಿರ್ತೀರಿ. ಅದನ್ನ ಓದ ಅವ್ರಿಗೆ ನೀಡ್ತೀರಿ, ಅವ್ರ ಅದನ್ನ ತಿಂತಾರ. ಅದ್ರೊಳಗೆ ಏನ್ ಕುಡಿತೈತಿ, ಒಟ್ಟು ನಿಮ್ ಬೇಗಳನ್ನ ಕೂಡಿರ್ತಾವ, ಒಟ್ಟು ನಿಮ್ ಸಿಟ್ಟ ಅದ್ರೊಳಗೆ ಇರ್ತೈತಿ.
ಅದನ್ನ ತಿಂದ್ರಂದ್ರೆ ಮೊದಲ ಸಿಟ್ಟು ಗಂಡ ಮಕ್ಕಳು, ಮತ್ತೆ ನಿಮ್ಮ ಸಿಟ್ಟು ಹೆಚ್ಚಾಗಿ ಪ್ಲಸ್ ಆಗತ್ತ, ಮತ್ತೆ ಬಂದು ನಿಮ್ಮನ್ನ ಧನ ನಿಮ್ಮನ್ನ ಹೊಡಿತಾರ. ಅದ ನೀವು ಪ್ರಸಾದ ಅದ ಅಡಿಗೆ ಮಾಡ್ಬೇಕಾಗಿತ್ತಂದ್ರ ಪ್ರೀತಿಯಿಂದ ಮಾಡಿ ಉಣಿಸಿದ್ರ ಅದ್ರೊಳಗ ಪ್ರೀತಿನ ಹೋಗ್ತತ್ತ. ಅದಕ್ಕೆ ನಮ್ಮ ಭಾವ ಹೆಂಗಿರುತ್ತೆ ಹಂಗ ಪ್ರಸಾದ ತಯಾರಾಗತ್ತ, ನಮ್ಮ ಮನಿಯೊಳಗ ಅಡಿಗೆ ತಯಾರಾಗತ್ತ. ಅದಕ್ಕ ಆ ಶುದ್ಧವಾಗಿರ್ತಕ್ಕಂಥ ಪ್ರಸಾದವನ್ನ ಮಾಡ್ಬೇಕು. ಅಂದ್ರ ಅದ ಪ್ರಸಾದ ಅನ್ಸ್ಕೋತೈತಿ, ಇಲ್ಲ ಅಂದ್ರ ಪ್ರಸಾದ ಅನ್ಸ್ಕೊಳಕ ಸಾಧ್ಯ ಇಲ್ಲ. ಇಂಥ ಪ್ರಸಾದಕ್ಕೆ ಎಷ್ಟು ಶಕ್ತಿ ಇರ್ತೈತಿ ಅಂತಂದ್ರ ಅದಕ್ಕ ಕಲಿಕೇರಿ ಮಾಡೋದಾರ ಶರಣಬಸವನಿಗೆ ಹೇಳಾಕತ್ತಾರ, ನೋಡು ಶರಣಬಸವ, ಇಂಥ ಒಂದು ಪ್ರಸಾದದೊಳಗೆ ಎಷ್ಟು ಶಕ್ತಿ ಇರ್ತೈತಿ ಅಂತಂದ್ರ 12ನೇ ಶತಮಾನದೊಳಗ ಬಸವಣ್ಣ, ಯಾಕಪ್ಪ ಶರಣಬಸವೇಶ್ವರ ಪುರಾಣ ಎಲ್ಲರೂ ಬಹಳ ಕಡೆ ಹಚ್ತಾರಂತಂದ್ರ ಈ ಶರಣಬಸವೇಶ್ವರ ಪುರಾಣ ಮುಗಿಗೊಡ್ದ ಅರ್ಧ ಬಸವ ಪುರಾಣನೇ ಇದ್ರೊಳಗೆ ಬಂದು ಹೋಗ್ಬಿಡ್ತತಿವ. ಸ್ವಲ್ಪ ಗಮನ ಇಟ್ಟು ಕೇಳಿದ್ರೆ ಗೊತ್ತಾಗಿರ್ತದ ಅದು, ಹೌದಿಲ್ಲ? ನಿನ್ ಯಾರ ಕಥೆಯಾಗಿತ್ತು? ಬಸವಣ್ಣ ಜಂಗಮರ ಬಗ್ಗೆ ಬಸವಣ್ಣ, ಮೋಳಿಗೆ ಮಾರಯ್ಯ ಇಬ್ರು ಶರಣರ ಕಥೆಯಾಗಿತ್ತು. ಇವತ್ತು ಯಾರ ಕಥೆ ಬಂತು? ಮತ್ತು 12ನೇ ಕಾಲ ಶತಮಾನಕ್ಕೆ ಹೋಗುತ್ತ. ಅದಕ್ಕೆ ಶರಣಬಸವೇಶ್ವರ ಪುರಾಣ ಹಚ್ಚುದೇ. ಅದಕ್ಕಂದ್ರ ಇದ್ರೊಳಗೆ ಎಲ್ಲಾನು ಹೋಗ್ಬಿಡ್ತೈತಿ. ಬಸವ ಪುರಾಣನು ಅರ್ಧ ಬಸವ ಪುರಾಣ, ಅರ್ಧ ಶರಣರ ಕಥೆಗಳು ಇದ್ರೊಳಗೆ ಬಂದ್ಬಿಡ್ತಾವು. ಅದಕ್ಕೆ ಎಲ್ಲಾ ಕಡೆ ಶರಣಬಸವೇಶ್ವರ ಪುರಾಣ ಜಾಸ್ತಿ ಹಚ್ಚುದು. ಅದ್ರೊಳಗ ಕಲಿಕೇರಿ ಮೋರರಾದ್ರಿ ಏನ್ ಮಾಡಿದ್ರೆ ಅಷ್ಟಾವರಣ ಕತಿ ಹೆಚ್ಚು 12ನೇ ಶತಮಾನದವ್ರ ಕಥೆಗಳನ್ನ ಇಟ್ಟಾರ. ಆಗ ಕಲಿಕೇರಿ ಮೊರರಾದ್ರಿ ಹೇಳಾಕತ್ತಾರ, ನೋಡಿ ಶರಣಬಸವ, 12ನೇ ಶತಮಾನದೊಳಗ ಎಲ್ಲರೂ ಕೂಡ ಕಾಯಕವನ್ನ ಮಾಡೋರು, ಎಲ್ಲರೂ ಕೂಡ ಜಂಗಮಾರಾಧನೆಯನ್ನ ಮಾಡೋರು. ಪ್ರತಿನಿತ್ಯವೂ ಕೂಡ ಎಲ್ಲರ ಮನೆಯೊಳಗೆ ಪ್ರಸಾದ ಇರುದ. ಯಾರ ಜಂಗಮರ ಕಾಂತವ್ರು, ಯಾರ ಬಡವರು ಕಾಂತವ್ರು, ಯಾರಿಗೆ ಹೊಟ್ಟಿಗೆ ಊಟ ಇಲ್ಲೋ ಅವ್ರು ಎಲ್ಲರನ್ನು ಕರೆದು ಪ್ರಸಾದವನ್ನ ಮಾಡ್ತಕ್ಕಂಥ ಎಲ್ಲರ ಕಾಯಕ, ಎಲ್ಲಾ ಶರಣರು ಕೂಡ ಇದ ಕಾಯಕ ಮಾಡೋರು. ಅದ್ರೊಳಗ ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ಶರಣ ಅಂತಂದ್ರ ಕಕ್ಕಯ್ಯನವರು ಅಂತಕ್ಕಂಥ ಶರಣ. ಆ ಕಕ್ಕಯ್ಯನವರು ಕೂಡ ಪ್ರತಿನಿತ್ಯ ಜಂಗಮಾರಾಧಕರು ಜಂಗಮಾರಾಧನೆಯನ್ನು ಮಾಡ್ತಿರ್ತಾರೆ. ಅಂತ ಕಕ್ಕಯ್ಯನವರ ಮನಿ ಮುಂದೆ ಏನ್ ಮಾಡ್ತಾರೆ, ದಿನ ಕೂಡ ಬಸವಣ್ಣ ಅರಮನೆಗೆ ಹೋಗ್ಬೇಕಾಗಿತ್ತು ಅಂತಂದ್ರ, ಬಿಜ್ಜಳನ ಆಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಂತಂದ್ರ ಕಕ್ಕಯ್ಯನವರ ಮನಿ ಮುಂದ ಹಾದು ಹೋಗ್ಬೇಕು. ಕುದುರೆ ಮೇಲೆ ಹೋಗ್ತಿರ್ತಾನ. ಆ ಕಕ್ಕಯ್ಯನವ್ರು ಏನ್ ಮಾಡ್ತಿದ್ರು, ಬಸವಣ್ಣ ಹೋಗೋದು ಗೊತ್ತಾಕಿತ್ತಲ್ಲ. ಆಗ ಬಸವಣ್ಣ ಹೋಗುವ ಸಂದರ್ಭದೊಳಗೆ ಕಕ್ಕಯ್ಯನವರು ನಿಂತು ಕೇಳ್ತಿರ್ತಾರ, ಯಪ್ಪ ಬಸವಣ್ಣ, ಇಡೀ ಭಕ್ತಿ ಭಾಂಡಾರಿ ನೀನು, 1,96,000 ಮಂದಿಗೆ ಪ್ರಸಾದವನ್ನು ನೀಡವನು. ನಾನು ಕೂಡ ನನ್ನ ಕೈಲಿ ಆದಷ್ಟು, ನಿನ್ನಷ್ಟಂತರೂ ಆಗಂಗಿಲ್ಲ, ನಮ್ಮ ಕೈಲಾದಷ್ಟು ಪ್ರಸಾದ ಜಂಗಮಾರಾಧನೆ ಮಾಡಾಕತ್ತೀವಿ. ಎಲ್ಲಾ ಜಂಗಮರು ಬಂದಾರಪ್ಪ ನನ್ನ ಮನಿಗೆ, ಎಲ್ಲಾ ಶರಣರು ಬಂದಾರ, ನೀ ಒಂದು ದಿವ್ಸನೂ ಬಂದಿಲ್ಲ, ಬಂದ ಪ್ರಸಾದ ತಗೊಂಡೋಗು ಅಂತ ಬಸವಣ್ಣಗೆ ಏನ್ ಮಾಡ್ತಿದ್ದ, ಕೇಳ್ಕೊಳ್ತಿದ್ದ. ಆಗ ಬಸವಣ್ಣವರು ಅಂತಂದ್ರೆ ಅವ್ರು ಏನು ಸಮಯ ಪ್ರಜ್ಞೆ, ಈ ಸಮಯಕ್ಕೆ ಹೋಗಿ ಕೆಲಸ ಮಾಡ್ಬೇಕಂದ್ರ ಅದ ಸಮಯಕ್ಕೆ ಹೋಗ್ಬೇಕಲ್ಲ. ಇಲ್ರಪ್ಪ, ಮತ್ತ ಬಿಜ್ಜಳನ ಆಸ್ಥಾನದೊಳಗ ಸಮಯದ ಕೆಲಸ ಐತಿ, ನಾ ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು, ಮತ್ತೊಮ್ಮೆ ಯಾವಾಗಾರ ಬರ್ತೀನಿ ಅಂತ ಮಾಡಿದ ಹೋಗ್ತಿದ್ದ. ಒಳ್ಳೆ ಬರೋ ಮುಂದನು ಮತ್ತೇನ್ ಮಾಡ್ತಿದ್, ಬರೋ ಮುಂದನು ಕರಿತಿದ್ರು ಕಕ್ಕಯ್ಯನವ್ರು, ಬಸವಣ್ಣ ಇವತ್ತಾದ್ರೂ ನನ್ನ ಮನೆಗೆ ಬರ್ತೀಯೇನೋ? ಇಲ್ರಪ್ಪ, ನನ್ನ ಲಿಂಗ ಪೂಜೆಗೆ ಸಮಯ ಆಗೈತಿ, ನಾ ಹೋಗ್ತೀನಿ, ಮತ್ತೊಮ್ಮೆ ಬರ್ತೀನಿ. ಹಿಂಗ ಎಷ್ಟೋ ದಿವಸಗಳ ಕಾಲ ಏನು ಅಂತಂದ್ರ ಬಸವಣ್ಣವ್ರು ನಾಳೆ 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 ಅನ್ಕೋತನ ಬಂದ್ರ. ಆದ್ರ ಕಕ್ಕಯ್ಯನವ್ರ ಭಕ್ತಿ ಹೆಂಗೈತ್ ನೋಡ್ರಿ, ಒಂದು ದಿವ್ಸ ಕೂಡ ಕರೀದ್ ಬಿಡ್ಲಿಲ್ಲ ಅವ್ರು. ಪ್ರತಿನಿತ್ಯ ಬಸವಣ್ಣ ಹೋಗೋ ಸಮಯಕ್ಕೆ ಬಂದು ನಿಂತ ಬಿಡವ್ರ, ಯಪ್ಪ ಪ್ರಸಾದ, ಅವ್ರು ನಾಳೆ ಬರ್ತೀನಿ, ಮತ್ ಹೋಗೋ ಮುಂದೆ ಪ್ರಸಾದ, ಮತ್ ನಾಳೆ ಬರ್ತೀನಿ. ಹಿಂಗ ಪ್ರತಿನಿತ್ಯವೂ ಕರಿತಿದ್ದ. ಒಂದು ದಿವಸ ಬಸವಣ್ಣ ಬೆಜ್ಜನ ಆಸ್ಥಾನದೊಳಗ ಕಾರಣಿಕ ಕೆಲಸವನ್ನ ಮಾಡೋ ಸಂದರ್ಭವಾಗಿ ಕೆಲಸ ಲಘು ಮುಗಿತೈತಿ. ಲಘು ಮುಗಿದಾಗ ಅವ್ರಿಗೆ ನೆನಪಾಗ್ತೈತಿ, ಪಾಪ ಬಹಳ ದಿವಸದಿಂದ ಕಕ್ಕಯ್ಯನವ್ರ ಪ್ರಸಾದಕ್ಕೆ ಬಹಳ ಕರೆದಾರ, ಹೋಗಿ ನಾ ಒಂದು ದಿವಸ ಕೂಡ ಹೋಗಿಲ್ಲ, ಖಾಲಿ ಇದ್ದಾಗ ಅನ್ಕೋತ ಮುಂದೆ ಹಾಕಿಬಿಟ್ಟನಿ. ಇವತ್ತರ ಒಂದಿಷ್ಟು ಎಲ್ಲಾ ಕೆಲಸ ಮುಗಿದೈತಿ, ಹೋಗೋ ಒಂದು ಪ್ರಸಾದ ಸ್ವೀಕಾರ ಮಾಡಿ ಹೋದ್ರ ಆತು ಅಂತ ಏನ್ ಮಾಡಿದ, ಬಸವಣ್ಣ ಎಲ್ಲಾ ಕೆಲಸ ಮುಗಿಸಿ ಕುದುರೆ ಹತ್ತಿ ಬಂದ ಕಕ್ಕಯ್ಯನವ್ರ ಮನಿ ಮುಂದೆ ನಿಂತ, ಕಕ್ಕಯ್ಯನವ್ರ ಪ್ರಸಾದಕ್ ಬಂದಿವ್ರಪ್ಪ, ಮತ್ತ ದಿನ ಕರಿತಿದ್ರಿ, ಇವತ್ ಪ್ರಸಾದಕ್ ಬಂದಿವಿ, ಏನೈತ್ರಪ್ಪ ಪ್ರಸಾದ ಅಂತ ಒಳಗ ಬರ್ತಾರ. ಅವತ್ತ ಏನಾಗಿ ಬಿಟ್ಟಿರ್ತೈತಿ ಅಂತಂದ್ರ ಕಕ್ಕಯ್ಯನವ್ರ ಮನಿಯೊಳಗ ದಿನಾ ಕೂಡ ಪ್ರಸಾದ ಉಳಿದು, ಆದ್ರೆ ಅವತ್ತಿನ ದಿವಸ ಒಲ್ಲಿ ಪ್ರಸಾದ ಉಳಿದಿದ್ಲ, ಎಲ್ಲಾ ಪ್ರಸಾದ ನೀಡಿ ಮನಿಯೊಳಗಿರೋರೆಲ್ಲ ಉಂಡ ಎಲ್ಲಾ ಬಾಂಡೆ ಸಾಮಾನ್ ಏನ್ ಮಾಡಿದ್ರು ಅಂತಂದ್ರ ತೊಳೆದು ಡಬಾಕಿ ಬಿಟ್ಟಿದ್ರು. ತೊಳೆದು ಡಬಾಕ್ಯಾರ. ಡಬಾಕಿ ಸಂಬಂಧರ ಒಳಗ ಏನಾಯ್ತು ಅಂತ ಬಸವಣ್ಣ ಬಂದ, ಕಕ್ಕಯ್ಯನವರ ಪ್ರಸಾದ ಅಂದ. ಓಡಿ ಬಂದ ಕಕ್ಕಯ್ಯನವ್ರ ಬಸವಣ್ಣವ್ರ ದನಿ ಕೇಳಿ ಒಳಗಿನಿಂದ ಹೊರಗ ಓಡಿ ಬಂದ, ಕಕ್ಕಯ್ಯನವ್ರ ಮತ್ ದಿನ ಕರಿತಿದ್ರಲ್ರಿ, ಮತ್ ಇವತ್ ಪ್ರಸಾದಕ್ ಬಂದನ, ಏನೈತ್ರಪ್ಪ ಪ್ರಸಾದ ಇಷ್ಟಂದ್ರು. ಕಕ್ಕಯ್ಯನವ್ರ ಮುಖ ಸಪ್ಪಾಗಿ ಬಿಡ್ತೈತಿ, ಯಪ್ಪ
ದಿನಾನೂ ಪ್ರಸಾದ ಉಳಿತಿತ್ತು. ಎಷ್ಟರ ಪರೀಕ್ಷೆ ಮಾಡ್ತಾನ ಭಗವಂತನನ್ನ. ದಿನಾ ನಾನಾ ನಿಮ್ಮನ್ನ ಪ್ರಸಾದಕ್ಕೆ ಕರೆದು 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 ಪ್ರಸಾದಕ್ಕೆ ಬರ್ರಿಯಪ್ಪ ಅಂತಿದ್ನಿ. ಇವತ್ತು ಸ್ವತಃ ನೀವ ಬಂದಿರಂದ್ರು ಕೂಡ ನನ್ನ ಮನಿಯೊಳಗ ಪ್ರಸಾದ ಇಲ್ಲಪ್ಪ. ಇವತ್ತ ಒಂದ್ 5 ನಿಮಿಷ ಕುಂತು ಬಿಡ್ರಿ, ಹೊಸ ಪ್ರಸಾದ ತಯಾರು ಮಾಡಿ ನಿಮಗ ಬಡಿಸ್ತೇನಪ್ಪ, ಹೋಗ್ಬೇಡ್ರಿ ಬಸವಣ್ಣ ಅಂತ ಕೇಳ್ಕೊಳ್ತಾನ ಕಕ್ಕಯ್ಯನವ್ರು. ಆಗ ಬಸವಣ್ಣ ಅಂತಾನ, ಅಕಾಡೆ ಈ ಕಾಡೆ ಅಕಾಡೆ ಈ ಕಾಡೆ ನೋಡಿದ ಬಸವಣ್ಣ, ನೋಡಿ ಅಪ್ಪ ಎಲ್ಲರ ಒಂದು ತುತ್ತ ಉಳ್ದಿತ್ತಂದ್ರ ನೋಡ್ರಪ್ಪ ಅಷ್ಟ ಸಾಕು ನನಗ. ಇಲ್ರಪ್ಪ, ಎಲ್ಲಾ ಸಾಮಾನ್ ಕೂಡ ಬಾಂಡೆ ಸಾಮಾನ್ ಎಲ್ಲಾ ತೊಳೆದು ಬಳದಿಟ್ಟು ಬಿಟ್ಟಾರ, ಎಲ್ಲಿ ಒಂದು ತುತ್ತು ಪ್ರಸಾದ ಇಲ್ಲ. ಆಗ ಬಸವಣ್ಣ ಸ್ವಲ್ಪ ಸುತ್ತ ಮುತ್ತ ಎಲ್ಲಾ ಶರಣರು ಉಂಡು ಹೋಗಿರ್ತಾರಲ್ಲ ಜಾಗ ನೋಡ್ತಾನ. ಆಗ ಏನಾಗಿರ್ತೈತಿ ಅಂತಂದ್ರ, ಒಂದು ಮೂಲಿಯೊಳಗ ಒಂದು ಇರಿವಿ ಒಂದು ಅನ್ನದಗಳು ಹಿಡ್ಕೊಂಡು ಹೊಂಟಿರ್ತೈತಿ. ಒಂದ್ ಇರಿವಿ ಅನ್ನದಗಳು ಹಿಡ್ಕೊಂಡು ಹೊಂಟಿರ್ತೈತಿ. ಅದನ್ನ ನೋಡ್ತಾನ ಬಸವಣ್ಣ. ನೋಡಿ ಕಕ್ಕಯ್ಯನವರ ಒಂದಿಷ್ಟು ಸಕ್ರೆ ತಗೊಂಡ್ಬರ್ತೀರೇನಪ್ಪ ಅಂದ. ಆಯ್ತಪ್ಪ ಅಂತ ಓಡಿ ಹೋಗಿ ಏನ್ ಮಾಡಿದ, ಒಂದಿಷ್ಟು ಸಕ್ರೆ ತಗೊಂಡ್ಬಂದ ಕಕ್ಕಯ್ಯನವ್ರು. ಆಗ ಬಸವಣ್ಣ ಅದು ಒಂದ್ ಅಗಳು ಸಕ್ರೆ ಹಿಂಗೆ ತಗೋತಾನ. ತಗೊಂಡ್ ಏನ್ ಮಾಡಿದ ಅಂತಂದ್ರೆ, ಹೋಗಿ ಆ ಇರ್ವಿ ಅಂತೇಳಿ ಹೋಗಿ ಆ ಇರ್ವಿ ಮುಂದೆ ಸಕ್ರೆ ಇಟ್ಟ. ಇರಿಬಿಗೆ ಸಕ್ಕರೆ ಅಂದ್ರೆ ಬಹಳ ಇಷ್ಟ ಅಲ್ಲ, ಸಿಹಿ ಅಂದ್ರೆ ಬಹಳ ಇಷ್ಟ. ಅದ್ ಏನ್ ಮಾಡ್ತಿ, ಅನ್ನದಗಳು ಬಿಡುತ್ತ ಸಕ್ರಿಯಗಳು ಹಿಡ್ಕೊಂಡ್ ಹೊಂಟಿ. ಇಲ್ಲಿ ಸ್ವಲ್ಪ ಗಮನಿಸ್ಬೇಕು ನಾವು. ಬಸವಣ್ಣ ಹೇಳಿದ ಸಕಲ ಪ್ರಾಣಿಗಳಲ್ಲಿ ಕೂಡ ದಯೆ ಅನ್ನೋದಿರ್ಬೇಕು ಅಂತ ಹೇಳ್ತಾನೆ. ಹಂಗ ಹೇಳಿಲ್ಲ ಬಸವಣ್ಣ. ಅವ ಏನು ನುಡಿದಿನೋ ನುಡಿದಂತೆ ನಡೆದಿರ್ತಕ್ಕಂಥವ್ನು ಬಸವಣ್ಣ. ಏನು ದೊಡ್ಡ ಆಗದಲ್ಲ, ಬರೀ ಮುಟ್ಟಿದ್ರೆ ಬಿಟ್ಟು ಹೋಗಿ ಬಿಡ್ತಿತ್ತಲ್ಲ ಇರಿವಿ. ಸಕ್ಕರೆ ನೀಡ್ಬೇಕು ಅನ್ನೋದೇನು ಬಸವಣ್ಣದ ಗುಣ ಏನು? ಯಾಕೆ ಬಸವಣ್ಣ ಇಟ್ಟು ದೊಡ್ಡವಾದ ಯಾಕೆ ನಾವು ನೆನೆಸ್ತೀವಿ ಅಂತಂದ್ರ, ಬಸವಣ್ಣನ ಆಸೆ ಏನು, ಅವನ ಮನಸ್ಸು ಏನು ಅಂತಂದ್ರ, ಆ ಪ್ರಾಣಿ ಒಂದ್ ಅಗಳು ತಗೊಂಡ್ ಹೊಂಟೈತಿ ಅಂತಂದ್ರ ಅದು ತನಗ ತಗೊಂಡ್ ಹೊಂಟೋತೋ, ತನ್ನ ಪರಿವಾರಕ್ಕೆ ತಗೊಂಡ್ ಹೊಂಟೋತೋ, ಅದು ಇವತ್ತಿನ ಪ್ರಸಾದ ಅದಕ್ಕ. ಮತ್ತ ಆ ಪ್ರಸಾದ ನಾ ಕಸುವನ್ನಿ ಅಂತಂದ್ರ ಅದು ಉಪವಾಸ ಆಗತ್ತಲ್ಲ, ಅದು ಕೂಡ ಉಪವಾಸ ಇರಬಾರ್ದು ಅಂತ ಏನ್ ಮಾಡಿದ, ಒಂದಗಳ ಸಕ್ರೆ ಅದಕ್ಕೆ ಕೊಡ್ತಾನ. ಅದೊಂದು ಅನ್ನದಗಳನ್ನು ತಗೊಂಡ. ಆ ಅನ್ನದಗಳು ತಗೊಂಡನ. ನೋಡ್ರಿ ಕಕ್ಕನವರ, ಪ್ರಸಾದ ಇಲ್ಲ ಅಂತೀರಿ, ಸಾಕಲ್ರಪ್ಪ, ಇಷ್ಟು ಪ್ರಸಾದ ಐತೆ ನನಗೆ ಸಾಕು. ಒಂದೇನ್ ಮಾಡಿದ, ಅದನ್ನೊಂದು ಅರ್ಬಿ ಒಳಗೆ ಕಟ್ಕೊಂಡ ಬರ್ತೇನ್ರಪ್ಪ ಅಂತ ನಮಸ್ಕಾರ ಮಾಡಿ ಮನೆಗೆ ಹೋಗ್ತಾನ. ನಾ ಮನೆಗೆ ಹೋಗಿ ಲಿಂಗ ಪೂಜೆ ಆದ್ಮ್ಯಾಗ ಈ ಪ್ರಸಾದ ಸ್ವೀಕಾರ ಮಾಡ್ತೇನ್ರಿ ಅಂತ ಕುದುರೆ ಹತ್ಕೊಂಡ್ ಮನೆಗೆ ಹೋದ. ಆ ಮನಿಗೆ ಬರೋ ಸಂದರ್ಭದೊಳಗ ಮನಿಗೆ ಬರ್ತಾನ. ಮನಿಗೆ ಬಂದ ಅದನ್ನೇನ್ ಮಾಡಿದ ಅಂತಂದ್ರ, ಕಕ್ಕಯ್ಯನವ್ರ ಪ್ರಸಾದ ಐತಿ ಅಂತ ಜಗಲಿ ಮೇಲೆ ಇಟ್ಟು ಸ್ನಾನ ಮಾಡಿ ಬರ್ಬೇಕಂತ ಹೋದ. ಇವ ಏನು ಸ್ನಾನಕ್ಕೆ ಹೋಗಿರ್ತಾನೋ ಅದ ಸಂದರ್ಭದೊಳಗ ಅಕ್ಕನಾಗಿರ್ತಕ್ಕಂಥ ನಾಗಮ್ಮ ಸ್ನಾನ ಮಾಡಿ ಏನ್ ಮಾಡೋದು ಅಂತಂದ್ರ, ಲಿಂಗ ಪೂಜೆ ಮಾಡ್ಕೋತ ಜಗಲಿ ಮುಗಿದ್ ಬಂದ್ ಕುಂತ್ಲು. ಲಿಂಗ ಪೂಜೆ ಮಾಡ್ಕೊಂಡ್ಲು ಅಕ್ಕ ನಾಗಮ್ಮನು ಕೂಡ. ಲಿಂಗ ಪೂಜೆ ಆದ್ಮ್ಯಾಗ ಎದ್ದೆಲ್ಲಾ ಲಿಂಗ ಕಟ್ಕೊಂಡ್ ಹೋಗ್ಬೇಕಾಗಿತ್ತಂದ್ರ ನೋಡ್ತಾಳ, ಏನೋ ಒಂದ್ ಅರ್ಬಿ ಗಂಟೆ ಜಗಲಿ ಮ್ಯಾಗ ಏನಿದು ನಮ್ಮ ಅಣ್ಣ ತಂದಾನ ಅಂತ ಬಿಚ್ಚಿ ನೋಡ್ತಾಳ. ಒಂದ್ ಅನ್ನದಗಳು, ಓ ನಮ್ಮ ಅಣ್ಣ ಎಲ್ಲಾರ ಪ್ರಸಾದಕ್ಕೆ ಹೋಗಿರ್ಬೇಕು, ಆ ಪ್ರಸಾದದೊಳಗ ನಾನು ಸ್ವೀಕಾರ ಮಾಡ್ಲತ್ತಿ, ಏನಾರ ಪ್ರಸಾದ ತಂದಿರ್ಬೇಕಂತ ಮಾಡಿದ್ಲು. ಅದೊಂದು ಅನ್ನದಗಳ ಸ್ವೀಕಾರ ಮಾಡಿಬಿಟ್ಲಾಕಿ, ನಮಸ್ಕಾರ ಮಾಡಿ ಆಕಿ ಸ್ವೀಕಾರ ಮಾಡಿ ಹೋದ್ಲು. ಬಸವಣ್ಣ ಸ್ನಾನ ಆಗಿನ ಮಾಡ್ಕೊಂಡು ಬಂದ್ ನೋಡ್ತಾನ, ಅರ್ಬಿ ಗಂಟ ಇಲ್ಲ ಅಲ್ಲಿ. ಆಗ ಕೇಳ್ತಾನ, ಯಾರು ಬಂದಿದ್ರಿ ಇಲ್ಲಿ ಪೂಜೆಕ್ಕ? ಆಗ ನೀಲಾಂಬಿಕಾ ಗಂಗಾಂಬಿಕಾ ಹೇಳ್ತಾರ, ಇಲ್ಲ ಮತ್ತ ಅಕ್ಕ ನಾಗಮ್ಮ ಅವ್ರು ಬಂದಿದ್ರು, ಪೂಜೆ ಮಾಡ್ಕೊಂಡ್ರೆ ಏನೋ ಒಂದು ಅರ್ಬಿ ತಂದಿದ್ರಲ್ಲ ನೀವು, ಅದ್ರೊಳಗೆ ಪ್ರಸಾದ ಇತ್ತು, ಸ್ವೀಕಾರ ಮಾಡ್ಯಾರ ಅಂದಾಗ ಆಗ ಬಸವಣ್ಣಗ ಅನಸ್ತೈತಿ. ಕಣ್ಣು ಮುಚ್ಚಿದ ಒಂದು ಕ್ಷಣ ಕಣ್ಣು ಮುಚ್ಚಂತಾನ. ಪರಮಾತ್ಮನ ಲೀಲೆ ಏನೂ ನಡೆಯಂಕ ಅಂತತಿ ಅನ್ನೋದು ಅವಂಗ ಗೊತ್ತಾಗಿ ಬಿಡ್ತೈತಿ. ಆಯ್ತು ಅಂತ ಅವತ್ತಿನ ಲಿಂಗ ಪೂಜೆ ಮುಗಿಸ್ಕೊಂಡ್ ಹೋದ. ಮುಂದ್ ಹಿಂಗ 1 ತಿಂಗಳು 2 ತಿಂಗಳು ಹೋತು. 2 ತಿಂಗಳು ಹೋದ್ಮೇಲೆ 3ನೇ ತಿಂಗಳಿಗೆ ಏನಾಗಿ ಬಿಡ್ತು ಅಂತಂದ್ರ, ಅಕ್ಕ ನಾಗಮ್ಮ ಗರ್ಭಿಣಿಯಾಗಿ ಬಿಡ್ತಾಳ. ಅಕ್ಕ ನಾಗಮ್ಮ ಗರ್ಭಿಣಿ ಆದ್ಲು. ಗರ್ಭಿಣಿಯಾಗಿ 1 ತಿಂಗಳು 2 ತಿಂಗಳು 3 4 ತಿಂಗಳು ಗರ್ಭಿಣಿ ಆದ್ಲು. ಯಾವಾಗ ಗರ್ಭಿಣಿ ಆಗ್ತಾಳೋ, ಗರ್ಭಿಣಿ ಆಗಿರ್ತಕ್ಕಂಥ ಸಂದರ್ಭದೊಳಗ ಬಸವಣ್ಣನ ಇಂತಾದ ಕಾಯ್ಕೋತ ಒಬ್ಬ ಕುಂತಿರ್ತಾನ ಕಲ್ಯಾಣದೊಳಗ. ಏನ್ರಿ, ಯಾವಾಗರ ಒಟ್ಟು ಯಾವ್ದರ ತಪ್ಪನ್ಯಾಗ ಕಣ್ಣು ಹಿಡಿದು ಒಟ್ಟು ಬಸವಣ್ಣನ ಕಾಲ್ ಹಿಡಿದು ಜಗ್ಬೇಕಂತ ಕೂತಿರ್ತಾನ ಒಬ್ಬ. ಯಾರು ಗೊತ್ತನ್? ಕೊಂಡಿ ಮಂಚನ್ನ. ಅವಂದೇನು, ಒಟ್ಟು ಬಸವಣ್ಣನ ಯಾವ್ದರ ತಪ್ಪನ್ಯಾಗ ಹಾಕೋದು, ಅವನ ಕಾಲು ಜಗ್ಗುದು, ಇದು ಅವಂದು. ಇಂಥ ಕೊಂಡಿ ಮಂಚನಿಗೆ ಈ ವಿಷಯ ಗೊತ್ತಾಗತ್ತ. ಯಾಕ ಹಿಂದ ಬಸವನ ಬಾಗೇವಾಡಿ ಬಿಟ್ಟು ಬರ್ಬೇಕಾಗಿತ್ತಂದ ನಾಗಲಾಂಬಿಕಾ, ಮತ್ತ ಗಂಡನ ಇರ್ಲಾರ ಹೆಂಗ್ ಗರ್ಭಿಣಿ ಆದ್ಲಿಕ್ಕಿ ಮತ್ ಇದನ್ನ ಏನ್ ಮಾಡ್ತಾನ, ಬಿಜ್ಜಳನ ಮುಂದೆ ಹೋಗಿ ದೂರ ಕೊಡ್ತಾನ. ಏ ಬಿಜ್ಜಳ ರಾಜ, ಏನೇ ನೀನು ರಾಜ 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 ಅಂತ ಅವ ಬಸವನ ನೀನು ಭಕ್ತಿ ಬಾಂಡಾರಿ ಶರಣ ಶರಣ ಅಂತ ತಲಿ ಮ್ಯಾಗ ಕೂರ್ಸ್ಕೊಂಡ್ಬಿಟ್ಟಿ, ಅವನು ಮಂತ್ರಿ ಮಾಡಿ. ಆದ್ರ ಬಸವಣ್ಣ ಇಡೀ ಕಲ್ಯಾಣನ ಹಾಳು ಮಾಡಾಕತ್ ಬಿಟ್ಟಾನ. ಶರಣರು ಶರಣರು ಅನ್ಕೋತ ಏನೇನ್ ಕೆಲಸ ಮಾಡಾಕತ್ತಾನ, ನಿನಗಂತರೂ ಏನೂ ಗೊತ್ತ ಇಲ್ಲ, ಒಂದ್ ಸ್ವಲ್ಪ ಬಸವಣ್ಣನ ಕಡೆ ಸ್ವಲ್ಪ ಗಮನ ವಹಿಸು ಅಂದ. ಆಗ ಬಿಜ್ಜಳ ರಾಜ ಅಂತಾನ, ಏನಾತಪ್ಪ, ಏನಾತ್ರಿ ಕೊಂಡಿ ಮಂಚನವರ, ಏನಾತ್ರಿ ಅಂದಾಗ ಅಂತಾನ, ಏನಾತಂತಿಯಲ್ಲೋ,
ಗಂಡನ ಇಲ್ಲ. ಬಸವಣ್ಣನ ಅಕ್ಕ ನಾಗಮ್ಮ ಆದ್ರೂ ಕೂಡ ಗರ್ಭಿಣಿ ಆಗ್ಯಾಳ. ಗಂಡ ಇದ್ರೆ ಗರ್ಭಿಣಿ ಆಗ್ಬೇಕು, ಮತ್ತೆ ಗಂಡಿಲ್ಲ ಗರ್ಭಿಣಿ ಆಗ್ಯಾಳಲ್ಲ, ಮತ್ತೆ ಹೆಂಗಾದ್ಲ ಕೇಳಿದೆನ್ನಿ ಇದನ್ನ? ಸುಮ್ಮ ಶರಣರ ಅವ್ರನ್ನ ಸುಮ್ ಬಿಟ್ಟು ಬಿಡಾಕತಿ, ಇದನ್ನ ನ್ಯಾಯ ನಿರ್ತಾರ್ಥ ಮಾಡಬೇಕು ನೀನು ಅಂದ್ ಕೊಂಡಿ ಮಂಚನ. ಇವನು ಕೂಡ ಒಂದಿಟ್ಟು ಹಂಗ ಇದ್ವ, ಯಾರ ಕಿವಿ ಉತ್ತರ ಕೇಳಿಸ್ಕೊಂಡ ಬಿಡ್ತಿದ್ದೀವ. ಯಾರು? ಬಿಜ್ಜಳ ಮಹಾರಾಜ. ಆಗ ಏನ್ ಮಾಡಿದ, ಹಿಂಗಾಗೈತೆ ಅಂತ ಏನ್ ಮಾಡಿದ, ಸಭೆಯನ್ನ ಕರಿತಾನ. ಸಭೆ ಕರೆದು ಎಲ್ಲರನ್ನು ಕರೆದಿರ್ತಕ್ಕಂಥ ಸಂದರ್ಭದೊಳಗ ಬಸವಣ್ಣಗೆ ಪ್ರಶ್ನೆ ಮಾಡ್ತಾನ. ಅಲ್ರಪ್ಪ ಬಸವಣ್ಣವ್ರ, ನಾವಂತರೂ ನಿಮ್ಮನ್ನ ಏನು ಕೇಳಾಕ್ ಹೋಗಿಲ್ಲ, ಆದ್ರೆ ಕೊಂಡಿ ಮಂಚನವ್ರು ನಿಮ್ ಮ್ಯಾಗ ಒಂದು ದೂರ ಕೊಟ್ಟಾರ, ನಿಮ್ಮ ಅಕ್ಕ ಆಗಿರ್ತಕ್ಕಂಥ ನಾಗಮ್ಮ ಗರ್ಭಿಣಿ ಅಂತ. ಮತ್ತ ಗರ್ಭಿಣಿ ಆಗ್ಯಾಳ, ಗರ್ಭಿಣಿ ಅನ್ನೋದೇನ್ ದೊಡ್ಡ ವಿಷಯ ಅಲ್ಲ, ಆದ್ರೆ ಗಂಡನ ಇಲ್ಲ ಅಂತಲ್ಲ, ಹೆಂಗ ಗರ್ಭಿಣಿ ಆದ್ಲು? ಇದಕ್ಕೆ ನೀವು ಉತ್ತರ ಕೊಡ್ಬೇಕ್ರಪ್ಪ, ಕೊಂಡಿ ಮಂಚನವ್ರು ಕೇಳಾಕತ್ತಾರ ಅಂತ ಬಿಜ್ಜಳ ಮಹಾರಾಜ ಬಸವಣ್ಣಗಂದ. ಆಗ ಬಸವಣ್ಣವ್ರಂತಾರ, ರಾಜ ಇದು ನನಗೂ ಕೂಡ ಗೊತ್ತಿಲ್ರಪ್ಪ, ನೀವೇನಾದ್ರೂ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕಾಗಿತ್ತಂದ್ರ ನಮ್ಮ ಅಕ್ಕ ನಾಗಮ್ಮನ ಕರಿತೀನಿ, ಆಕೆಯನ್ನ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ರಿ. ಆಗ ಅಕ್ಕ ನಾಗಮ್ಮನ ಕರಿಯಾಕ ಕಳಿಸ್ತಾರ. ಅಕ್ಕ ನಾಗಮ್ಮನ ಕೂಡ ಬಂದ್ಲು. ಯಾವಾಗ ಅಕ್ಕ ನಾಗಮ್ಮ ಬಂದ್ಲು, ಬಿಜ್ಜಳ ಮಹಾರಾಜ ಕೇಳ್ತಾನ, ಅಲ್ಲವಾ ನಾಗಮ್ಮ, ನೀವು ಶರಣರು, ಶಿವನ ಪೂಜಕರು, ಲಿಂಗಾರಾಧಕರು, ಜಂಗಮಾರಾಧಕರು, ಇಂಥ ಆರಾಧಕರು ಆಗಿರ್ತಕ್ಕಂಥವ್ರು ನೀನು ಹಿಂದ ಕಲ್ಯಾಣಕ್ಕೆ ಬರ್ಬೇಕಾಗಿತ್ತಂದ್ರ ಸಂದರ್ಭದೊಳಗ ಗಂಡನ ಬಿಟ್ಟು ಬಂದಿ ಅನ್ನೋದು ಎಲ್ಲಾರು ಹೇಳ್ತಾರ. ಮತ್ತ ಗರ್ಭಿಣಿಯಾಗಿ ಇಷ್ಟು ವರ್ಷ ಬಿಟ್ಟ ಮತ್ತ ಗರ್ಭದೊಳಗರ ಕೂಸಿಗೆ ತಂದೆ ಯಾರು? ನಿನ್ನ ಗರ್ಭದೊಳಗೆ ಹೆಂಗ ಕೂಸು ಬೆಳೆಯಕತ್ತೈತಿ, ಅದಕ್ಕೆ ಉತ್ತರ ಹೇಳು ಅಂದ. ಅಕ್ಕ ನಾಗಮ್ಮ ಹೆದರ್ಲಿಲ್ಲ. ಆಗ ಅಕ್ಕ ನಾಗಮ್ಮ ಅಂತಾಳ, ರಾಜ ನಿಮ್ ಮುಂದೆ ಸುಳ್ಳು ಹೇಳಾಕ ಏನೂ ಇಲ್ರಿ, ನಿಮ್ ಮುಂದೆ ಸುಳ್ಳು ಹೇಳಾಕ ಏನಲ್ಲ, ರಾಜ ಪ್ರತ್ಯಕ್ಷ ದೇವತಾ ಅಂತಾರ. ಇದಕ್ಕೆ ಉತ್ತರ ನಾನೂ ಕೊಡಂಗಿಲ್ರಿ, ಇದಕ್ಕೆ ಉತ್ತರ ನಾನೂ ಕೊಡಂಗಿಲ್ಲ. ಈ ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು ಅಂತಂದ್ರ ನನ್ನ ಗರ್ಭಕ್ಕ ಪ್ರಶ್ನೆ ಮಾಡ್ರಿ, ಅದ ನಿಮಗ್ ಉತ್ತರ ಕೊಡ್ತೈತಿ ಅಂತ ಬಿಜ್ಜಳ ಮಹಾರಾಜ ಅಂತಾನ. ಅಲ್ಲ ಏನ್ ಆಟ ಹಚ್ಚಿರ ನೀವು? ಬಸವಣ್ಣ ಅಂತಾನ, ನಮ್ಮ ಅಕ್ಕನ ಕೇಳಂತಾನ, ನೀ ಹೇಳ್ತಿ ಕೂಸ್ ಕೇಳಂತ. ಇಬ್ರು ಏನ್ ಮಾಡ್ರಿ ಇದನ್ ರಾಜ ಅಂದ್ರ ನೀವು? ಕೂಸ್ ಕೇಳ್ಬೇಕು, ಹೊಟ್ಟೆಗಿರೋ ಕೂಸ್ ಏನ್ರ ಮಾತಾಡ್ತೈತೇನು? ಇದೊಳೆ ಹೇಳಾಕತ್ತಿರಲ್ಲ ನೀವು ಅಂದಾಗ ಅಕ್ಕ ನಾಗಮ್ಮ ಅಂತಾಳ, ಇಲ್ರಪ್ಪ ನಾ ಏನು ಸುಳ್ಳು ಹೇಳಾಕತ್ತಿಲ್ಲ, ಒಂದ್ಸಲ ಪರೀಕ್ಷೆ ಮಾಡಿ ನೋಡ್ರಿ, ಆ ಗರ್ಭಕ್ ಕೇಳ್ರಿ, ಆ ಗರ್ಭ ನಿಮಗ್ ಉತ್ತರ ಕೊಟ್ರು ಕೊಡ್ಬೋದಲ್ ರಾಜ. ಓ ಆತ್ ನೋಡು, ಮತ್ ನೋಡು ಅದ ಗರ್ಭ ಉತ್ತರ ಕೊಡ್ಲಿಕ್ಕಂದ್ರ ನೀವು ಈ ರಾಜ್ಯವನ್ನ ಬಿಟ್ಟು ಹೋಗ್ಬೇಕಾಗತ್ತ ನೋಡು ಅಂದ. ಆಯ್ತ್ರಪ್ಪ, ಯಾರ್ ಬ್ಯಾಡ ಅಂತಾರ. ರಾಜ ಇಳಿದು ಬರ್ತಾನ. ಬಂದ ಅಕ್ಕ ನಾಗಮ್ಮನ ಗರ್ಭಕ್ಕೆ ಪ್ರಶ್ನೆಯನ್ನ ಮಾಡ್ತಾನ. ಈ ಗರ್ಭದೊಳಗಿರ್ತಕ್ಕಂಥ ಕೂಸೆ, ಈ ಗರ್ಭವೇ, ನೀನು ಈ ನಾಗಮ್ಮನ ಹೊಟ್ಟಿಯೊಳಗ ಬೆಳೆಯಾಕತಿ ಅಂತಂದ್ರ ನಿನಗ ತಂದೆ ಯಾರು? ಇದ್ರೊಳಗ ನೀ ಹೆಂಗ ಬಂದಿ, ಹೆಂಗ ಬೆಳೆಯಾಕತಿ, ಇದಕ್ ನನಗ ಉತ್ತರ ಬೇಕು ಅಂದಾಗ ಅಕ್ಕ ನಾಗಮ್ಮನ ಗರ್ಭದೊಳಗಿರ್ತಕ್ಕಂಥ ಕೂಸ್ ಮಾತಾಡ್ತದಂತ, ನಾನು ಕಕ್ಕ ಏನವರ ಮಿಕ್ಕ ಪ್ರಸಾದದಿಂದ ಬೆಳೆಯಾಕತ್ತೀನಿ ಅಂತ ಗರ್ಭದೊಳಗಿರ್ತಕ್ಕಂಥ ಕೂಸ್ ಹೇಳ್ತೈತಿ. ಅನ್ನದಾನವಾ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನ್ಮಗಳು ಕಾಟವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎಲ್ಲದಿರು, ಅನ್ನದಾನವ ತೊರೆಯದಿರು, ನಾನು ನನ್ನದು ಎಲ್ಲದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
ಸಭೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದು ಕಾಯಕ ಮಾಡುತ್ತ ಎಂದೆಂದು ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವೆಯುತ್ತಿರು ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವೇ ಜಗದೊಳು ತಪವಯ್ಯ ಧ್ಯಾನವೇ ಗಣಕರ ಜಪವಯ್ಯ ದಾನವೇ ಜಗದೊಳು ತಪವಯ್ಯ ಧ್ಯಾನವೇ ಗಣಕರ ಜಪವಯ್ಯ ಅಪಕಾರವನಿ ಮಾಡಿದರೆ ಅಪಕಾರವನಿ ಮಾಡಿದರೆ ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಜನುಮ ಜನುಮಗಳು ಕಾಟವೂ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಸಾಂಬ ಜೈ ನಮ ಪಾರ್ವತಿ ಮಹಾದೇವ ಯಾವಾಗ ಕಕ್ಕಯ್ಯನವರ ಮಿಕ್ಕ ಪ್ರಸಾದದಿಂದ ಬೆಳೆಯಾಕತ್ತೇನೊಂದು ಅಲ್ಲಿರ್ತಕ್ಕಂಥ ಸಭೆಯೆಲ್ಲ ಮೌನ ಆಗಿಬಿಡುತ್ತೆ ಆಶ್ಚರ್ಯವನ್ನ ಪಡ್ತೈತಿ ಅವತ್ತು ಹುಟ್ಟಿರ್ತಕ್ಕಂಥ ಗರ್ಭದೊಳಗೆ ಬೆಳಿರ್ತಕ್ಕಂಥ ಕೂಸು ಬೇರೆ ಯಾವುದು ಅಲ್ಲ ತಾಯಿ ಅವಿರೊಳ ಜ್ಞಾನಿ ಎನಿಸಿರ್ತಕ್ಕಂಥ ಚನ್ನ ಬಸವನ್ನ ಕಕ್ಕಯ್ಯನವರ ಮಿಕ್ಕ ಪ್ರಸಾದದಿಂದ ಹುಟ್ಟಿರ್ತಕ್ಕಂಥವನು ಚನ್ನ ಬಸವನ್ನ ಅದಕ್ಕ ಅಷ್ಟು ಜ್ಞಾನ ಇತ್ತವನಿಗೆ ಎಂತ ಜ್ಞಾನಿ ಅಂತಂದ್ರೆ ಚನ್ನ ಬಸವಣ್ಣ ಕಲ್ಯಾಣದ ಮಹಾಮನೆಯೊಳಗ ಯಾವ್ದಾದ್ರೂ ಒಂದು ಸಭೆಯೊಳಗ ಒಂದಿಷ್ಟು ಚರ್ಚೆಗಳು ನಡೀತಿರ್ತಾವ ಅನುಭವ ಮಂಟಪದೊಳಗ ಅಲ್ಲಮ್ಮ ಪ್ರಭುದೇವರು ಶೂನ್ಯಪೀಠಾಧ್ಯಕ್ಷರು ಏನಾದ್ರೂ ಚರ್ಚೆ ಒಂದು ವಚನದ ಬಗ್ಗೆ ಚರ್ಚೆ ನಡೆಯುವ ಸಂದರ್ಭದೊಳಗ ಒಂದಿಷ್ಟು ಚನ್ನ ಬಸವಣ್ಣ ಎದ್ದು ನಿತ್ತ ಗುರುದೇವ ಇದು ಹಿಂಗಲ್ರಪ್ಪ ಇದು ಹಿಂಗಂತ ಒಂದು ಕ್ಷಣ ನುಡ್ದ ಅಂತಂದ್ರ ಮುಗಿತ್ತಿ ಅಲ್ಲಮ್ಮ ಪ್ರಭುದೇವ್ರು ಅಂತಿದ್ರಂತ ಚನ್ನ ಬಸವಣ್ಣ ನುಡ್ದಾನ ಅಂತಂದ್ರ ಅದ್ರ ಮ್ಯಾಗ ಒಂದು ಮರು ಮಾತಿಲ್ಲ ಅವ ಹೇಳಿದ್ದ ಸತ್ಯ ಅಷ್ಟು ಜ್ಞಾನಿ ಅದಕ್ಕೆ ಅವಿರೊಳ ಜ್ಞಾನಿ ಅಂತ ಕರೆದ್ರವಂಗ ಮತ್ ನೋಡಿದ್ರ ವಯಸ್ಸಿನೊಳಗೆ ಎಲ್ಲಾ ಶರಣರಿಗಿಂತಲೂ ಕೂಡ ಸಣ್ಣವ ಯಾರ ಅಂತಂದ್ರೆ ಚನ್ನ ಬಸವಣ್ಣ ಅಂತ ಜ್ಞಾನ ಎದಕ್ ಬತ್ತಪ್ಪ ಅವಂಗಂತಂದ್ರ ಅವ ಹುಟ್ಟಿದ್ದು ಕಕ್ಕಯ್ಯನವರ ಮಿಕ್ಕ ಪ್ರಸಾದದಿಂದ ಅದಕ್ಕೆ ಪ್ರಸಾದದೊಳಗ ಒಬ್ಬ ಅವಿರಳ ಜ್ಞಾನಿನ ಹುಟ್ಟ್ಯಾನಲ್ಲ ಕೇವಲ ಒಂದೇ ಒಂದು ಅನ್ನದ ಅಗಳು ಪ್ರಸಾದಕ್ಕೆ ಇಷ್ಟಿರ್ತಕ್ಕಂಥ ಮಹಿಮೆಯವ